ಶರಣಾರ್ಥಿ. ಇಂದಿನ ತರಗತಿಯಲ್ಲಿ ಕಲೆಕ್ಟಿವ್ ನೌನ್ಗಳ ಸಂಬಂಧಪಟ್ಟವನ್ನು ನಾವು ನೋಡ್ತಾ ಹೋಗಿದ್ವಿ. ಸೊ ಹಿಂದಿನ ವೀಡಿಯೋಗಳನ್ನು ಯಾರು ನೋಡ್ಕೊಂಡು ಬಂದಿಲ್ವೋ ಸೀರಿಯಲ್ ವೈಸ್ ವೀಡಿಯೋಗಳನ್ನು ನೋಡ್ಕೊತ ಬನ್ನಿ. ಮಧುಕುಮಾರ್ KPSC ಅಂತೇಳಿ ಯೂಟ್ಯೂಬ್ ಚಾನಲನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಕ್ಲಿಕ್ ಮಾಡಿದರೆ ನಾನು ಹಾಕಿರ್ತಕ್ಕಂಥ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರ್ತವೆ. ಸೊ ಇಂದಿನ ತರಗತಿಗಳು ಯಾರು ಸೀರಿಯಲ್ ವೈಸ್ ವೀಡಿಯೋಗಳನ್ನು ನೋಡ್ಕೊಂಡು ಬಂದಿಲ್ವೋ ಸೀರಿಯಲ್ ವೈಸ್ ವೀಡಿಯೋಗಳನ್ನು ನೋಡ್ಕೊಂಡು ಬಂದರೆ ನಿಮಗೆ ಅರ್ಥ ಆಗುತ್ತೆ. ಕ್ರಮವಾಗಿ ನೋಡ್ಬೇಕು. ಅಲ್ಲಿ ಇಂಗ್ಲೀಷ್ ಗ್ರಾಮರಲ್ಲಿ ಕ್ಲಾಸ್ 1, ಕ್ಲಾಸ್ 2, ಕ್ಲಾಸ್ 3, ಕ್ಲಾಸ್ 4 ಅದಾವ. ಗೊತ್ತಾಗಿರಲಿಲ್ಲ ಅಂದ್ರೆ ನನ್ನ ಯೂಟ್ಯೂಬ್ ಚಾನಲ್ ಮೇಲೆ ಕ್ಲಿಕ್ ಮಾಡಬೇಕು. ಅಲ್ಲಿ ವೀಡಿಯೋಸು ಪ್ಲೇಲಿಸ್ಟ್ ಅಂತಿರುತ್ತೆ. ಆ ಪ್ಲೇಲಿಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಹಂತ ಹಂತವಾಗಿ ನಿಮಗೆ ಸಿಗುತ್ತಾ ಹೋಗ್ತವೆ. ಇಂದಿನ ತರಗತಿಯಲ್ಲಿ ನಾವು ಏನು ನೋಡ್ತಾ ಹೋಗಿದ್ವಿ ಅಂತ ಕೇಳಿದ್ರೆ ಕಲೆಕ್ಟಿವ್ ನೌನ್ಗಳಂದರೆ ಏನು ಅಂತೇಳಿ ನೋಡ್ತಾ ಹೋಗಿದ್ವಿ. ಸೊ ಇಷ್ಟು ತಲೆಗೆ ನೆನ್ಪಿಟ್ಕೋರಿ. ಕಲೆಕ್ಟಿವ್ ನೌನ್ ಅಂದರೆ ಒಂದು ಗುಂಪಿಗೆ ಇರುವ ಹೆಸರನ್ನು ಏನಂತ ಕರಿತೀವಿ? ಕಲೆಕ್ಟಿವ್ ನೌನ್ ಅಂತ ಕರಿತೀವಿ. ಸೊ ಎಕ್ಸಾಂಪಲ್ಗಳನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು. ಇಷ್ಟೇ ಎಕ್ಸಾಂಪಲ್ಲಾಗ ನೀವು 50, 100, 200 ಈ ಪದಗಳನ್ನು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ವೆಕಾಬ್ಯುಲರಿ ಕೂಡ ಡೆವಲಪ್ಮೆಂಟ್ ಆಗುತ್ತದೆ. ಈಗ ನೆಕ್ಸ್ಟ್ ಒನ್ ನೋಡ್ತಾ ಹೋಗೋಣ ಬನ್ನಿ. ಈ ಕಂಪೌಂಡ್ ನೌನ್ ಅಂತ ಕರಿತೀವಿ. ಏನಂತ ಕರಿತೀವಿ? ಕಂಪೌಂಡ್ ನೌನು. ಕಂಪೌಂಡ್ ನೌನ್ ಅಂದರೆ ಇಷ್ಟ ನೆನ್ಪಿಟ್ಕೋರಿ ನೀವು. ಎ ಕಂಪೌಂಡ್ ನೌನ್ ಈಸ್ ಎ ನೌನ್ ದಟ್ ಈಸ್ ಫಾರ್ಮ್ಡ್ ಬೈ ದ ಜಾಯ್ನಿಂಗ್ 2 or more ವರ್ಡ್ಸ್ ಟು ಕ್ರಿಯೇಟ್ ಎ ಒನ್ ನ್ಯೂ ಮೀನಿಂಗ್. ಕಂಪೌಂಡ್ ನೌನ್ ಅಂತಂದ್ರೆ ಇದಕ್ಕೆ ಈ ಕನ್ನಡದಲ್ಲಿ ಏನಂತ ಕರಿತೀವಿ? ಸಂಯುಕ್ತ ನಾಮಪದ, ಕಂಪೌಂಡ್ ಅಂತ ಕರಿತೀವಿ. ಸಂಯುಕ್ತ, ಕಂಪೌಂಡ್, ಇದು ನೆನ್ಪಿಟ್ಕೋರಿ. ಸಂಯುಕ್ತ ನಾಮಪದ ಅಂದರೆ 2 ಅಥವಾ ಹೆಚ್ಚು ಪದಗಳು ಸೇರಿ ಒಂದೇ ಅರ್ಥ ನೀಡುವ ನಾಮಪದ. 2 ಅಥವಾ ಹೆಚ್ಚು ಪದಗಳ ನೋಡ್ರಿ, ಅಲ್ಲಿ ಲೆಟರ್ ಕೇಳೇನೋ ವರ್ಡ್ ಕೇಳೇನೋ ಅದು ಇಂಪಾರ್ಟೆಂಟ್. ಪದ ಕೇಳೋಣ. 2 ಅಥವಾ ಹೆಚ್ಚು ಪದಗಳು ಸೇರಿ. ಪದ ಅಂದ್ರೇನು? ಈಗ ಕಾಂಪೌಂಡ್ ಅನ್ನೋದು ಇದೆ. ಕಂಪೌಂಡ್ ಅನ್ನೋದು ಒಂದು ಪದ, ನೌನ್ ಅನ್ನೋದು ಒಂದು ಪದ ಅಂತ ಕರಿತೀವಿ. 2 ಅಥವಾ ಹೆಚ್ಚು ಪದಗಳು ಸೇರಿ ಒಂದೇ ಅರ್ಥ ನೀಡುವ ನಾಮಪದಕ್ಕೆ ಏನಂತ ಕರಿತೀವಿ? ಕಾಂಪೌಂಡ್ ನೌನ್ ಅಂತ ಕರಿತೀವಿ. ಅದು ವ್ಯಕ್ತಿ ಆಗಿರ್ಬೋದು, ಸ್ಥಳ ಆಗಿರ್ಬೋದು, ವಸ್ತು ಆಗಿರ್ಬೋದು, ಪ್ರಾಣಿ ಆಗಿರ್ಬೋದು ಅಥವಾ ಕಲ್ಪನೆ ಆಗಿರ್ಬೋದು. ಏನಂತ ಕರಿತೀವಿ? ಕಾಂಪೌಂಡ್ ನೌನ್ ಅಥವಾ ಸಂಯುಕ್ತ ನಾಮಪದ ಅಂತೇಳಿ ಕರಿತೀವಿ. ಸಾಮಾನ್ಯವಾಗಿ 2 ಪದಗಳು ಸೇರಿ ಒಂದು ಹೊಸ ಅರ್ಥವನ್ನು ನೀಡ್ತಿರುತ್ತೆ. ಅದಕ್ಕೆ ಏನಂತ ಕರಿತೀವಿ? ಕಾಂಪೌಂಡ್ ನೌನ್. ಫಾರ್ ಎಕ್ಸಾಂಪಲ್ ನೋಡ್ರಿ, ಕನ್ನಡದಾಗ ನೋಡ್ರಿ, ಶಾಲಾ ಪ್ಲಸ್ ಬಸ್, ಶಾಲಾ ಬಸ್ ನೋಡ್ರಿ, 2 ಸೇರಿ ಒಂದು ಪದ. ಶಾಲಾ ಅನ್ನೋದು ಒಂದು ಪದ, ಬಸ್ ಅನ್ನೋದು ಒಂದು ಪದ. 2 ಸೇರಿ ಒಂದು ಹೊಸ ಅರ್ಥ ಬಂತ್ರಿ, ಶಾಲಾ ಬಸ್ ಅಂತೇಳಿ ಕರಿತೀವಿ. ಸೊ ಇಷ್ಟು ನೆನ್ಪಿಟ್ಕೋರಿ. ಇನ್ನೊಂದು ಸಲ ಹೇಳ್ತು ನೋಡ್ರಿ. ಎ ಕಂಪೌಂಡ್ ನೌನ್ ಈಸ್ ಎ ನೌನ್ ದಟ್ ಈಸ್ ಫಾರ್ಮ್ಡ್ ಬೈ ಜಾಯ್ನಿಂಗ್ 2 or more ವರ್ಡ್ಸ್ ಟು ಕ್ರಿಯೇಟ್ ಎ ಒನ್ ನ್ಯೂ ಮೀನಿಂಗ್. ಸಂಯುಕ್ತ ನಾಮಪದ ಎಂದರೆ 2 ಅಥವಾ ಹೆಚ್ಚು ಪದಗಳು ಸೇರಿ ಒಂದೇ ಅರ್ಥವ ನೀಡುವ ನಾಮಪದಕ್ಕೆ ಏನಂತ ಕರಿತೀವಿ? ಕಾಂಪೌಂಡ್ ನೌನ್ ಅಥವಾ ಸಂಯುಕ್ತ ನೌನ್ ಅಂತ ಕರಿತೀವಿ. ಸಂಯುಕ್ತ ನಾಮಪದ ಅಂತೇಳಿ ಕರಿತೀವಿ. ಇಷ್ಟು ನೆನ್ಪಿಟ್ಕೋಬೇಕು. ಇಲ್ಲೈತೆ ನೋಡ್ರಿ. ಸ್ವಲ್ಪ ಪಾಸ್ ಮಾಡಿ ಓದ್ಕೋರಿ ಇದನ್ನ. ನೆಕ್ಸ್ಟ್, ಕಂಪೌಂಡ್ ನೌನ್ನಲ್ಲಿ ಟೋಟಲಾಗಿ 3 ಪ್ರಕಾರ ಬರ್ತಾವೆ. ಕಂಪೌಂಡ್ ನೌನ್ನಲ್ಲಿ ಟೋಟಲಾಗಿ ಎಷ್ಟು ಪ್ರಕಾರ ಬರ್ತಾವೆ ಅಂತ ಕೇಳಿದ್ರೆ 3 ಪ್ರಕಾರಗಳ ಬರ್ತಾವೆ. ಸೊ ನೆನ್ಪಿಟ್ಕೋರಿ. ಒಂದು ನೋಡ್ರಿ, 3 ಪ್ರಕಾರಗಳ ಕಂಪೌಂಡ್ ನೌನ್ಗಳು ಬರ್ತಾವೆ. ಕಂಪೌಂಡ್ ನೌನ್ಗಳ ಪ್ರಕಾರ ಎಷ್ಟು ಅಂತ ಕೇಳಿದ್ರೆ 3 ಪ್ರಕಾರಗಳು. ಸೊ ಇಷ್ಟು ನೆನ್ಪಿಟ್ಕೋರಿ. ಒಂದು ಕ್ಲೋಸ್ಡ್ ಕಂಪೌಂಡ್ ನೌನ್, ಇನ್ನೊಂದು ಓಪನ್ ಕಂಪೌಂಡ್ ನೌನ್, ಇನ್ನೊಂದು ಹೈಪನೇಟೆಡ್ ಕಂಪೌಂಡ್ ನೌನ್ ಅಂತೇಳಿ 3 ರೀತಿಯ ಕಂಪೌಂಡ್ ನೌನ್ಗಳು ಬರ್ತಾವೆ. ನೌನ್ ಅಂದರೇನು, ನೌನ್ ಮೀನಿಂಗ್ ಏನು, ಇಂದಿನ ತರಗತಿಯಲ್ಲಿ ಹೇಳಿದ್ದೆ. ಸೊ ನೋಡ್ಕೊಂಬರ್ರಿ ನೀವು ಆ ವಿಡಿಯೋನ. ಕಂಪೌಂಡ್ ನೌನ್ ಅಂತೇಳಿ ಕರಿತೀವಿ. ಒಂದು ಕ್ಲೋಸ್ಡ್ ಕಂಪೌಂಡ್ ನೌನ್, ಇನ್ನೊಂದು ಓಪನ್ಡ್ ಕಂಪೌಂಡ್ ನೌನ್, ಹೈಪನೇಟೆಡ್ ಕಂಪೌಂಡ್ ನೌನ್ ಅಂತೇಳಿ 3 ರೀತಿ ಕಂಪೌಂಡ್ ನೌನ್ ಬರ್ತಾವೆ. ನೆನ್ಪಿಡುವರು. ಈಗ ಕ್ಲೋಸ್ಡ್ ಕಂಪೌಂಡ್ ನೌನ್ ಅಂದ್ರೆ ಒಂದೇ ಪದವಾಗಿ ಬರೆಯುತ್ತಾರೆ. ಅದು ಒಂದೇ ಪದ ಇರ್ತದೆ. ಎಕ್ಸಾಂಪಲ್ ನೋಡ್ರಿ, ಈಗ ಟೂತ್ ಬ್ರಷ್ ಅಂತಿದೆ. ಟೂತ್ ಬ್ರಷ್ ಇದೆಲ್ಲ ಸೇರಿ ಒಂದೇ ನಾಮಪದ. ಇದು ಒಂದು ಪದ. ಇದು ಟೂತ್ ಬ್ರಷ್. ಫುಟ್ಬಾಲ್ ನೋಡ್ರಿ. ಆಮೇಲೆ ಕ್ಲಾಸ್ ರೂಮ್, ಬ್ಲ್ಯಾಕ್ ಬೋರ್ಡ್ ಅಂತೇಳಿ ಕರಿತೀವಿ. ಸನ್ರೈಸ್ ನೆನ್ಪಿಟ್ಕೋರಿ, ಸನ್ರೈಸ್. ಇವು ಕಂಪೌಂಡ್ ನೌನ್ಗಳಂತ ಕರಿತೀವಿ. ಇಲ್ಲಿ ಕಂಪೌಂಡ್ ನೌನ್ ಹೆಂಗೆ ನೆನ್ಪಿಟ್ಕೋಬೇಕಂತ ಕೇಳಿದ್ರೆ ನೋಡ್ರಿ, ಇಲ್ಲಿ ಇದನ್ನು ಕಂಪೌಂಡ್ ನೌನ್ ನೋಡ್ರಿ, ಇಲ್ಲಿ ಅಲ್ಲಿ ಯಾವುದೇ ಸ್ಪೇಸ್ ಇಲ್ಲ. ಕಂಪೌಂಡ್ ನೌನ್ಗೆ ಸ್ಪೇಸ್ ಇರಲ್ಲ. ಇದು ನೆನ್ಪಿಟ್ಕೋರಿ. ಈಗ ಟೂತ್ ಬ್ರಷ್ ಅಂತಿದೆ. ಟೂತ್ ಸಪ್ರೇಟು, ಬ್ರಷ್ ಸಪ್ರೇಟ್ ಇಲ್ಲ. ಟೂತ್ ಬ್ರಷ್ 2 ಸೇರಿ ಒಂದು ಪದ ಆಗಿದೆ. ಸ್ಪೇಸ್ ಇಲ್ಲ. ಇದನ್ನು ತಲೆಗೆ ನೋಡ್ರಿ, ಸ್ಪೇಸ್ ಇಲ್ಲ, ಐಫೆನ್ ಇಲ್ಲ, ಯಾವುದು ಸ್ಪೇಸ್ ಇಲ್ಲ, ಐಫೆನ್ ಇಲ್ಲ ಅಂತಂದ್ರೆ ಅದಕ್ಕೆ ಏನಂತ ಕರಿತೀವಿ? ಕಂಪೌಂಡ್ ನೌನ್ ಅಂತ ಕರಿತೀವಿ ನಾವು.
ನೆನ್ಪಿಟ್ಕೋರಿ, ಸ್ಪೇಸ್ ಇರಲ್ಲ, ಐಪೆನ್ ಇರಲ್ಲ, ಅದಕ್ಕೇನಂತ ಕರಿತೀವಿ, ಕಂಪೌಂಡ್ ನೌನ್ ಅಂತ ಕರಿತೀವಿ. ಫೈಂಡ್ ಔಟ್ ಮಾಡೋಕೆ ನಾನು ಹೇಳ್ತಾ ಇದ್ರೆ ಟ್ರಿಕ್ ಇದೆ. ಸ್ಪೇಸ್ ಇರಲ್ಲ, ಐಫೆನ್ ಇರಲ್ಲ. ಸ್ಪೇಸ್ ಇಲ್ಲ, ಐಫೆನ್ ಇಲ್ಲ ಅಂತ ಕೇಳಿದ್ರೆ ಅದು ಕಂಪೌಂಡ್ ನೌನ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಫುಟ್ಬಾಲ್ ಅನ್ನೋದು ಎರಡು ಸೇರಿದೆ ನೋಡಿರಿ, ಅಲ್ಲಿ ನಡ್ಬರ್ಕ್ ಐಫೆನ್ ಅಲ್ಲ, ಸ್ಪೇಸ್ ಇಲ್ಲ, ಇಷ್ಟು ತಲೆಗೆ ಹಾಕೋರಿ. ನೆಕ್ಸ್ಟ್ ನೋಡ್ರಿ, ಓಪನ್ ಕಂಪೌಂಡ್ ನೌನ್ ಅಂತ ಕೇಳಿದ್ರೆ ನೆನ್ಪಿಟ್ಕೋರಿ, ಓಪನ್ ಕಂಪೌಂಡ್ ನೌನ್ ಅಂದ್ರೆ ಎರಡು ಪದಕ್ಕೆ ಸ್ಪೇಸ್ ಇರುತ್ತೆ. ಎರಡು ಪದಕ್ಕೆ ಸ್ಪೇಸ್ ಇದ್ರೆ, ಸ್ಪೇಸ್ ಇಲ್ಲಂದ್ರೆ ಕಂಪೌಂಡ್ ನೌನು, ಸ್ಪೇಸ್ ಇದ್ದರೆ ಏನಂತ ಕರಿತೀವಿ, ಓಪನ್ ಕಂಪೌಂಡ್ ನೌನ್ ಅಂತ ಕರಿತೀವಿ. ನೆನ್ಪಿಟ್ಕೋರಿ. ಈಗ ಬಸ್ ಸ್ಟ್ಯಾಂಡ್ ನೋಡ್ರಿ, ಇಲ್ಲಿ ಎಕ್ಸಾಂಪಲ್ ನೋಡ್ರಿ, ಬಸ್ ಸ್ಟ್ಯಾಂಡ್ ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ, ಬಸ್ ಸ್ಟ್ಯಾಂಡ್, ಪೋಸ್ಟ್ ಆಫೀಸ್, ಪೊಲೀಸ್ ಸ್ಟೇಷನ್, ರೈಲ್ವೆ ಸ್ಟೇಷನ್ ಅಂತ ಕರಿತೀವಿ. ನೋಡ್ರಿ, ಪದಗಳು ಬೇರೆ ಬೇರೆ ಇರ್ತಾವೆ, ಸ್ಪೇಸ್ ಇರುತ್ತೆ. ನೆನ್ಪಿಡ್ರಿ, ಬಸ್ ಬೇರೆ, ಸ್ಟ್ಯಾಂಡ್ ಬೇರೆ, ಪೋಸ್ಟ್ ಬೇರೆ, ಆಫೀಸ್ ಬೇರೆ, ಪೊಲೀಸ್ ಬೇರೆ, ಸ್ಟೇಷನ್ ಬೇರೆ. ಪದಗಳು ಬೇರೆ ಬೇರೆ ಆಗಿರ್ತವೆ, ಬಟ್ ಸ್ಪೇಸ್ ಇರುತ್ತೆ. ಇದನ್ನು ನೆನ್ಪಿಟ್ರಿ. ಇದಕ್ಕೆ ಓಪನ್ ಕಂಪೌಂಡ್ ನೌನ್ ಅಂತ ಕರಿತೀವಿ. ಯಾವುದಕ್ಕೆ ಸ್ಪೇಸ್ ಇರುತ್ತೆ ಅದಕ್ಕೆ ಓಪನ್ ಕಂಪೌಂಡ್ ನೌನು, ಯಾವುದಕ್ಕೆ ಸ್ಪೇಸ್ ಇರಲ್ಲ ಅದು ಕ್ಲೋಸ್ಡ್ ಕಂಪೌಂಡ್ ನೌನು, ಯಾವುದಕ್ಕೆ ಐಫೆನೇಟೆಡ್ ಅಂದರೆ ಮೈನಸ್ ಚಿಹ್ನೆ ಅಂತ ಕರಿತೀವಿ, ಮೈನಸ್ ಚಿಹ್ನೆ ಇದೆ ಅದು ಐಫೆನೇಟೆಡ್. ಯಾವುದಕ್ಕೆ ಐಫೆನೇಟೆಡ್ ಇರುತ್ತೆ ಅದು ಐಫೆನೇಟೆಡ್ ಕಂಪೌಂಡ್ ನೌನ್ ಅಂತ ಕರಿತೀವಿ. ಸೊ ಇಷ್ಟು ತಲೆಗೆ ಹಾಕೋರಿ. ಇಲ್ಲ ಐತೆ ನೋಡ್ರಿ, ಐಫೆನೇಟೆಡ್ ಕಂಪೌಂಡ್ ನೌನ್ ಅಂದ್ರೆ ನೋಡ್ರಿ, ಎಕ್ಸಾಂಪಲ್ ನೋಡ್ರಿ, ಇಲ್ಲಿದೆ ನೋಡ್ರಿ, ಇಲ್ಲಿ ಇದು ಎಕ್ಸಾಂಪಲ್ ನೋಡ್ಕೊರಿ. ಇಲ್ಲಿ ಮದರ್ ಇನ್ ಲಾ, ಬ್ರದರ್ ಇನ್ ಲಾ, ಚೆಕ್ ಇನ್, ಪಾಸರ್ ಬೈ, ಏನಂದ್ರೆ ಐಫನ್ ಐತೆ ನೋಡ್ರಿ, ಅಲ್ಲಿ ಮೈನಸ್ ಚಿಹ್ನೆ ಇದೆ, ಇರ್ತಾರೆ. ಐಫೆನೇಟೆಡ್ ಕಂಪೌಂಡ್ ನೌನ್ ಅಂತ ಕರಿತೀವಿ. ಇಷ್ಟು ತಲೆಗೆ ಹಾಕ್ಕೋಬೇಕು, ಇದು ಕಂಪೌಂಡ್ ನೌನ್ ಅಂತ ಕರಿತೀವಿ. ಒಂದದ್ದು ನೆನ್ಪಿಟ್ಕೋರಿ, ಕ್ಲೋಸ್ಡ್ ಕಂಪೌಂಡ್ ನೌನ್, ಓಪನ್ ಕಂಪೌಂಡ್ ನೌನ್, ಐಫೆನೇಟೆಡ್ ಕಂಪೌಂಡ್ ನೌನ್. ಇವಷ್ಟು ಕ್ಲೋಸ್ಡ್ ಕಂಪೌಂಡ್ ನೌನ್ ಅಂದ್ರೆ ಅದಕ್ಕೆ ಸ್ಪೇಸ್ ಇರಲ್ಲ, ಜಾಯಿಂಟ್ ಆಗಿರುತ್ತೆ. ಇದು ತಲೆಗೆ ಹಾಕೋರಿ. ಓಪನೇಟೆಡ್ ಕಂಪೌಂಡ್ ನೌನ್ ಅಂದ್ರೆ ಸ್ಪೇಸ್ ಇರುತ್ತೆ, ಎರಡು ಪದಗಳು ಬೇರೆ ಬೇರೆ ಆಗಿರ್ತವೆ. ಹೈಫೆನೇಟೆಡ್ ಕಂಪೌಂಡ್ ಅಂದ್ರೆ ಹೈಫೆನ್ ಇರ್ತಾ, ಮೈನಸ್ ಚಿಹ್ನೆ ಇರ್ತಾ, ಇದನ್ನೆಂತ ಕರಿತೀವಿ, ಹೈಫೆನೇಟೆಡ್ ಕಂಪೌಂಡ್ ನೌನ್ ಅಂತ ಕರಿತೀವಿ. ಇಷ್ಟು ಸೊ ನೆನ್ಪಿಟ್ಕೋಬೇಕು. ಈಗ ಎಕ್ಸಾಂಪಲ್ ನೋಡೋಣ ಮಾಡ್ರಿ. ಈಗ ಇಷ್ಟ ನಾವು ಪ್ರಾಕ್ಟೀಸ್ ಮಾಡಿದರೆ ಬರೋಲ್ಲ, ಅವು ಯಾವ್ಯಾವ ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಯಾವ್ಯಾವ ಅನ್ನೋದು ನಿಮ್ಗೆ ಗೊತ್ತಿತ್ತಂದ್ರೆ ನಿಮ್ಗೆ ಕ್ಲಿಯರ್ ಆಗುತ್ತೆ. ಸೊ ನೋಡಿರಿ, ನಿಮ್ಗೆ ಇದು ಕೊಡೋ ಉದ್ದೇಶ ವ್ಯಾಕ್ಯಾಬ್ಲರಿಗಳು ಡೆವಲಪ್ಮೆಂಟ್ ಆಗುತ್ತೆ. ಅದಕ್ಕೆ ಪದಗಳ ಮೀನಿಂಗು ಏನು ಎಂತ ಅನ್ನೋದು ತಿಳ್ಕೊಳ್ಳೋದು ಕೂಡ ಅತ್ಯಂತ ಅವಶ್ಯಕವಾಗಿರುತ್ತೆ. ಸೊ ಇಂಪಾರ್ಟೆಂಟ್ ತಿಳ್ಕೊರಿ. ಈಗ ಫಸ್ಟಿಗೆ ಕ್ಲೋಸ್ಡ್ ಕಂಪೌಂಡ್ ನೌನ್ಗಳು ಯಾವ್ಯಾವ ಮೋಸ್ಟ್ ಇಂಪಾರ್ಟೆಂಟ್ ನೆನ್ಪಿಟ್ಕೋಬೇಕು ಇವನ್ನೆಲ್ಲ. ಟೂತ್ ಬ್ರಷ್ ನೋಡ್ರಿ, ಇಲ್ಲಿ ಅಲ್ಲಿ ಯಾವುದೇ ಸ್ಪೇಸ್ ಇಲ್ಲ. ನೋಡು, ಟೂತ್ ಬ್ರಷ್ ಯಾವುದೇ ಸ್ಪೇಸ್ ಇಲ್ಲ. ಟೂತ್ ಬ್ರಷ್ ಕನ್ನಡ ಮೀನಿಂಗ್ ಸ್ವಲ್ಪ ನೋಡ್ಕೊರಿ. ಟೂತ್ ಬ್ರಷ್, ಟೂತ್ ಪೇಸ್ಟ್, ಫುಟ್ಬಾಲು, ಕ್ಲಾಸ್ ರೂಮು, ಬೆಡ್ರೂಮು, ಬಾತ್ರೂಮು, ನೋಟ್ಬುಕ್ಕು, ಟೆಕ್ಸ್ಟ್ ಬುಕ್ಕು, ನ್ಯೂಸ್ ಪೇಪರು, ಹೋಮ್ ವರ್ಕ್. ಇವನ್ನೇನಂತ ಕರಿತೀವಿ ನಾವು, ಕ್ಲೋಸ್ಡ್ ಕಂಪೌಂಡ್. ಅಲ್ಲಿ ನೋಡ್ರಿ, ಎಕ್ಸಾಮ್ದಾಗ ಏನಾರ ಡಿಫ್ರೆನ್ಸಿಯೇಟ್ ಮಾಡೋಕೆ ಕೇಳಿದ್ನಂದ್ರೆ ಈಗ ಕೊಡ್ತಾರೆ, ಫುಟ್ಬಾಲ್ ಇದೆ, ವಿಚ್ ಟೈಪ್ ಆಫ್ ಕಂಪೌಂಡ್ ನೌನ್ ಅಂತ ಕೇಳಿದ್ರೆ ನಿಮ್ಗೆ ಫುಟ್ಬಾಲ್ ಕ್ಲೋಸ್ಡ್ ಕಂಪೌಂಡ್ ನೌನ್ ಅಂತೇಳಿ ನಿಮಗೆ ಕ್ಲಿಯರ್ ಆಗಿರ್ಬೋದು. ಇವನು ಬರೆಯೋದು ಕೂಡ ಪ್ರಾಕ್ಟೀಸ್ ಮಾಡಬೇಕು. ನಾವು ಟೂತ್ ಸ್ಪೇಸು ಬ್ರಷ್ ಬರೆಯೋಂಗಿಲ್ಲ, ಹಿಂಗೆ ಬರಿಬೇಕು. ಗ್ರಾಮೆಟಿಕಲ್ ರೂಲ್ ಇದು, ಗ್ರಾಮರ್ ರೂಲನ್ನು ಬಯಾಟ್ ಮಾಡಲೇಬೇಕು. ಯಾವುದೇ ಬೇರೆ ಆಪ್ಷನ್ ಇರಲ್ಲ. ಬಯಾಟ್ ಮಾಡಲಿಲ್ಲ ಅಂತಂದ್ರೆ ನಮಗೆ ಬರೋದಿಲ್ಲ. ಸೊ ಟೂತ್ ಬ್ರಷ್ ಇದೆಯಲ್ಲ, ಹಲ್ಲು ತೊಳೆಯೋ ಬ್ರಷ್ ಅಂತ ಕರಿತೀವಿ. ಟೂತ್ ಪೇಸ್ಟ್, ಫುಟ್ಬಾಲ್, ಕ್ಲಾಸ್ ರೂಮ್, ಬೆಡ್ರೂಮ್, ಬಾತ್ರೂಮ್, ನೋಟ್ಬುಕ್, ಟೆಕ್ಸ್ಟ್ ಬುಕ್, ನ್ಯೂಸ್ ಪೇಪರ್, ಹೋಮ್ ವರ್ಕ್. ಸೊ ಇಷ್ಟು. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಸನ್ರೈಸ್, ಸನ್ಸೆಟ್. ನೋಡಿ, ಸನ್ರೈಸ್ ಸೂರ್ಯೋದಯ, ಸನ್ಸೆಟ್ ಸೂರ್ಯಾಸ್ತ. ನೆಕ್ಸ್ಟ್ ಸ್ಟಾರ್ಲೈಟ್, ನಕ್ಷತ್ರ ಬೆಳಕು. ರೈನ್ಫಾಲ್, ಮಳೆಯ ಪ್ರಮಾಣ. ಸ್ನೋಫಾಲ್, ಹಿಮಪಾತ. ಸ್ನೋಫಾಲ್ ಅಂದ್ರೇನು, ಹಿಮಪಾತ. ನೆಕ್ಸ್ಟ್ ಏರ್ಪೋರ್ಟ್, ವಿಮಾನ ನಿಲ್ದಾಣ. ನೋಡಿರಿ, ಸ್ಪೇಸ್ ಇಲ್ಲ ಅಲ್ಲಿ, ನಾವು ಓದ್ತಾ ಇರೋದು ಕ್ಲೋಸ್ಡ್ ಕಂಪೌಂಡ್ ನೌನ್ ಅಂತ ಕರಿತೀವಿ. ರೈಲ್ವೆ ನೋಡಿ, ರೈಲ್ವೆ, ಹೈವೇ. ನೆಕ್ಸ್ಟ್ ಫುಟ್ಪಾತ್, ಪಾದಾಚಾರಿ. ನೋಡಿರಿ, ರೈಲ್ವೆ ಅಂದ್ರೆ ರೈಲು ಮಾರ್ಗ, ಹೈವೇ ಅಂದ್ರೆ ಹೆದ್ದಾರಿ ಅಂತ ಕರಿತೀವಿ. ಸೊ ನೆಕ್ಸ್ಟ್ ನೋಡಿರಿ, ಕೀಬೋರ್ಡ್, ಕೀಲಿಮಣಿ. ಕೀಬೋರ್ಡ್ ಎರಡು ಸೇರಿಸಿ ಬರೀತೀನಿ ನಾನು ಅಂತ ಕರಿತೀವಿ. ಸೊ ಇಲ್ಲಿ ನೀವು ನೆನ್ಪಿಟ್ಕೋಬೇಕು ನೋಡಿರಿ. ಕಬ್ ಹರ್ಡ್ ಅಂತ ಕರಿತೀವಿ ನೋಡ್ರಿ ಇದು. ನೆಕ್ಸ್ಟ್ ನೋಡಿರಿ, ಕಬ್ ಹರ್ಡ್, ಅಲಮಾರಿ.
ಇದೇನಂತ ಕೇಳಿದ್ರೆ ಇದು ನೋಡಿರಲ್ಲ ನೀವು, ಕಪಾಟ್ ಅಂತ ಕರಿತೀವಿ, ಅಲಮಾರ್ ಅಂತ ಕರಿತೀವಿ, ಇದಕ್ಕೆ ಬೀರು ಅಂತ ಕರಿತೀವಿ. ಕಬ್ ಹಡ್ಗೆ ಏನಂತ ಕರಿತೀವಿ ನಾವು, ಕಬ್ ಹಡ್ ಅಂತ ಕರಿತೀವಿ. ಆರ್ ಸೈಲೆಂಟ್ ಆಗುತ್ತೆ, ನೆನ್ಪಿಟ್ಕೋರಿ. ಇದು ಏನಂದ್ರೆ ಬಟ್ಟೆ, ಪುಸ್ತಕ ಅಥವಾ ಇನ್ನಿತರ ವಸ್ತುಗಳನ್ನು ನಾವು ಇಡಲು ಬಳಸ್ತೀವಿ ನೋಡು, ಅದಕ್ಕೆ ಕಬೋರ್ಡ್ ಅಂತ ಕರಿತೀವಿ ನಾವು, ಕಬೋರ್ಡ್ ಅಂತ ಕರಿತೀವಿ ನಾವು. ಕಬೋರ್ಡ್ ಅನ್ನೋದು ನಮಗೆ ರೂಢಿ ಇದೆ, ಬಟ್ ಅದ್ರ ಉಚ್ಚಾರಣೆ ಕಬ್ ಹಡ್ ಅಂತೇಳಿ ಆಗುತ್ತೆ. ಸೊ ನೆನ್ಪಿಟ್ಕೋರಿ. ಯಾವುದೇ ವಸ್ತು ಆಗಲಿ, ಬಟ್ಟೆ ಇರಲಿ, ವಸ್ತ್ರ ಇರಲಿ, ಇನ್ನಿತರೆ ವಸ್ತುಗಳನ್ನು ಇಡಲು ಬಳಸುವ ಒಂದು ಮುಚ್ಚಿದ ಪೆಟ್ಟಿಗೆ ಏನಂತ ಕರಿತೀವಿ, ಕಬೋರ್ಡ್ ಅಂತ ಕರಿತೀವಿ, ಕಬೋರ್ಡ್ ಅಂತ ಕರಿತೀವಿ. ನೆಕ್ಸ್ಟ್ ನೋಡ್ರಿ, ಈಗ ಪ್ಲೇ ಗ್ರೌಂಡ್ ನೆನ್ಪಿಟ್ಕೋರಿ. ನೆಕ್ಸ್ಟ್ ನೋಡ್ರಿ, ಇದಾತ. ಬ್ಯಾಕ್ ಶೆಲ್ಫ್ ಅಂದ್ರೆ ಪುಸ್ತಕ ಶೆಲ್ಫಿ, ಬ್ಯಾಕ್ ಶಾಪ್ ಅಂದ್ರೆ ಪುಸ್ತಕ ಅಂಗಡಿ ಅಂತೇಳಿ ಕರಿತೀವಿ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಬುಕ್ ಶಾಪ್ ಅಂದ್ರೆ ಪುಸ್ತಕ ಅಂಗಡಿ. ನೆಕ್ಸ್ಟ್ ಹ್ಯಾಂಡ್ ಬ್ಯಾಗ್, ಕೈ ಚೀಲ, ಹ್ಯಾಂಡ್ ಬ್ಯಾಗ್. ಹ್ಯಾಂಡ್ ರೈಟಿಂಗ್ ನೋಡ್ರಿ, ಇಲ್ಲಿ ಕ್ಲೋಸ್ಡ್ ಕಾಂಪೌಂಡ್. ಬ್ಯಾಕ್ ಬೋನ್. ಪ್ಲೇ ಗ್ರೌಂಡ್ ನೋಡಿ. ಲೈಫ್ ಬೋಟ್. ವಾಟರ್ ಫಾಲ್ ಅಂದ್ರೆ ಜಲಪಾತ. ನೆಕ್ಸ್ಟ್ ನೋಡ್ರಿ, ಅರ್ತ್ ಕ್ವಿಕ್ ಅಂದ್ರೇನು, ಭೂಕಂಪ. ವ್ಯಾಕ್ಯಾಬ್ಲರಿ ಕೂಡ ಡೆವಲಪ್ಮೆಂಟ್ ಬರ್ಕೋಲೇಬೇಕು ನೀವು. ಅರ್ತ್ ಕ್ವಿಕ್ ಅಂದ್ರೇನು, ಭೂಕಂಪ. ನೆಕ್ಸ್ಟ್ ಫೈರ್ವುಡ್ ಅಂದ್ರೆ ಇಂಧನ ಮರ, ಫೈರ್ವುಡ್. ಡೋರ್ ಬೆಲ್, ಬಾಗಿಲ ಗಂಟೆ, ಡೋರ್ ಬೆಲ್. ನೆಕ್ಸ್ಟ್ ನೋಡ್ರಿ, ಡೆಸ್ಟ್ಬಿನ್ ಅಂತ ಕರಿತೀವಿ. ಹೆಡ್ ಏಕ್ ಅಂದ್ರೆ ತಲೆನೋವು. ಸ್ಟಮಕ್ ಏಕ್ ಅಂದ್ರೆ ಹೊಟ್ಟೆ ನೋವು. ಹೆಡ್ ಏಕ್, ಸ್ಟಮಕ್ ಏಕ್. ಬ್ಯಾಕ್ ಏಕ್ ಅಂತ ಬರುತ್ತೆ ನೋಡ್ರಿ. ಹೆಡ್ ಏಕ್, ಸ್ಟಮಕ್ ಏಕ್, ಬ್ಯಾಕ್ ಏಕ್ ಇವು ಕೂಡ ಕ್ಲೋಸ್ಡ್ ಕಾಂಪೌಂಡ್ ನೋವು ಅಂತ ಕರಿತೀವಿ. ಹೆಡ್ ಏಕ್ ಅಂದ್ರೆ ತಲೆನೋವು, ಸ್ಟಮಕ್ ಏಕ್ ಅಂದ್ರೆ ಹೊಟ್ಟೆ ನೋವು, ಬ್ಯಾಕ್ ಏಕ್ ಅಂದ್ರೆ ಬೆನ್ನು ನೋವು ಅಂತ ಕರಿತೀವಿ. ನೆಕ್ಸ್ಟ್ ನೋಡ್ರಿ, ಬರ್ತ್ ಪ್ಲೇಸ್ ಅಂತ ಕರಿತೀವಿ, ಜನ್ಮಸ್ಥಳ. ಗ್ರ್ಯಾಂಡ್ ಫಾದರ್ ನೋಡ್ರಿ, ಗ್ರ್ಯಾಂಡ್ ಮದರ್. ಬ್ರೇಕ್ಫಾಸ್ಟ್. ಹೇರ್ ಕಟ್ ಅಂದ್ರೇನು, ಕೂದಲು ಕತ್ತರಿಸುವುದು. ನೆಕ್ಸ್ಟ್ ನೋಡ್ರಿ, ಟೈಪ್ ರೈಟರ್ ಟೈಪ್ ಅಂತ ಕರಿತೀವಿ. ವಾಚ್ಮ್ಯಾನ್, ಪೊಲೀಸ್ ಮ್ಯಾನ್, ಪೋಸ್ಟ್ ಮ್ಯಾನ್, ಮಿಲ್ಕ್ ಮ್ಯಾನ್ ನೋಡ್ರಿ, ಮಿಲ್ಕ್ ಮ್ಯಾನ್. ನೆಕ್ಸ್ಟ್ ಶೋಮೇಕ ಅಂದ್ರೆ ಚಪ್ಪಲಿ ತಯಾರದು. ನೆಕ್ಸ್ಟ್ ಗೋಲ್ಡ್ ಸ್ಮಿತ್ ಅಂದ್ರೆ ಕಮ್ಮಾರ ನೋಡ್ರಿ, ನೆಕ್ಸ್ಟ್ ಫಿಶರ್ ಮ್ಯಾನ್, ಮೀನುಗಾರ. ಲ್ಯಾಂಡ್ಲಾರ್ಡ್, ಮನೆ ಮಾಲೀಕ. ಅಂದ್ರೆ ಏನು, ಮನೆ ಮಾಲೀಕ. ಹೆಡ್ ಮಾಸ್ತರ್. ಸೊ ಇಷ್ಟೇನು ಕ್ಲೋಸ್ಡ್ ಕಾಂಪೌಂಡ್. ನೆಕ್ಸ್ಟ್ ಈಗ ಓಪನ್ ಕಾಂಪೌಂಡ್ ಎಕ್ಸಾಂಪಲ್ಗಳು ಯಾವ ಬರ್ತದೆ ನೋಡ್ರಿ. ಓಪನ್ ಕಾಂಪೌಂಡ್ನ ಯಾವಾಗಲೂ ಸ್ಪೇಸ್ ಇರುತ್ತೆ ನೋಡ್ರಿ. ಬಸ್ ಸ್ಟಾಪ್ ಆಗಿರ್ಬೋದು, ಪೋಸ್ಟ್ ಆಫೀಸ್, ಪೊಲೀಸ್ ಸ್ಟೇಷನ್ ನೋಡ್ರಿ, ರೈಲ್ವೆ ಸ್ಟೇಷನು ನೋಡ್ರಿ. ಬಸ್ ಸ್ಪೇಸ್ ಸ್ಟಾಪ್ ಹಿಂಗೆ ಬರಿಬೇಕು, ಯಾಕಂದರೆ ಇದು ಗ್ರಾಮೆಟಿಕಲ್ ರೂಲ್ ಅಂತ ಕರಿತೀವಿ. ಬಸ್ ಸ್ಟಾಪ್ ಕೂಡಿಸಿ ಬರಿಬಾರ್ದು, ಅದು ಮತ್ತು ಬಸ್ ಸ್ಟಾಪ್ ಅಂತೇಳಿ ಕೂಡಿಸಿ ಬರಿಬಾರ್ದು. ಬಸ್ ಸ್ಟ್ಯಾಂಡ್ ಅಂತೇಳಿ ಕೂಡಿಸಿ ಬರಿಬಾರ್ದು, ನೆನ್ಪಿಟ್ಕೊರಿ. ನೆಕ್ಸ್ಟ್ ನೋಡ್ರಿ, ಬಸ್ ಸ್ಟ್ಯಾಂಡ್, ಪೋಸ್ಟ್ ಆಫೀಸು, ಪೊಲೀಸ್ ಸ್ಟೇಷನ್ನು, ರೈಲ್ವೆ ಸ್ಟೇಷನ್ನು, ರೈಲ್ವೆ ಟ್ರ್ಯಾಕ್ ನೋಡ್ರಿ. ರೈಲ್ವೆ ಸ್ಪೇಸ್ ಐತಿ. ನೆಕ್ಸ್ಟ್ ಕಾಫಿ ಟೇಬಲ್, ಡೈನಿಂಗ್ ಟೇಬಲ್ಲು ನೋಡ್ರಿ, ಸ್ಪೇಸ್ ಐತೆ. ಡೈನಿಂಗ್ ಟೇಬಲ್ಲು, ವಾಷಿಂಗ್ ಮಷೀನು ನೋಡ್ರಿ, ವಾಷಿಂಗ್ ಸ್ಪೇಸ್ ಮಷಿನ್ ಐತಿ, ನೆನ್ಪಿಟ್ಕೋರಿ. ಮೊಬೈಲ್ ಫೋನು, ಕ್ರೆಡಿಟ್ ಕಾರ್ಡ್, ಐಡೆಂಟಿ ಕಾರ್ಡ್, ರೇಷನ್ ಕಾರ್ಡ್, ವೋಟರ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್, ಬರ್ತ್ ಸರ್ಟಿಫಿಕೇಟ್ ನೆನ್ಪಿಟ್ಕೋರಿ. ಡೆತ್ ಸರ್ಟಿಫಿಕೇಟು, ಓಪನ್ ಕಾಂಪೌಂಡ್ ನೋಡ್ರಿ. ಇವು ಡೆತ್ ಸರ್ಟಿಫಿಕೇಟು, ಇನ್ಕಮ್ ಸರ್ಟಿಫಿಕೇಟ್, ಕ್ಯಾಸ್ಟ್ ಸರ್ಟಿಫಿಕೇಟು, ಟ್ರಾನ್ಸ್ಫರ್ ಸರ್ಟಿಫಿಕೇಟ್, ಸ್ಟಡಿ ಸರ್ಟಿಫಿಕೇಟ್. ಸ್ಕೂಲ್ ನೋಡ್ರಿ, ಸ್ಕೂಲ್ ಬಿಲ್ಡಿಂಗ್ ನೋಡ್ರಿ, ಶಾಲಾ ಕಟ್ಟಡ ಅಂತ ಕರಿತೀವಿ, ಸ್ಕೂಲ್ ಬಿಲ್ಡಿಂಗ್. ಕಾಲೇಜ್ ಕ್ಯಾಂಪಸ್ ಅಂತ ಕರಿತೀವಿ, ಕಾಲೇಜ್ ಆವರಣ ಅಂತ ಕರಿತೀವಿ, ಕಾಲೇಜ್ ಕ್ಯಾಂಪಸ್ ಅಂತಂದ್ರೆ. ನೆಕ್ಸ್ಟ್ ಕ್ಲಾಸ್ ಟೀಚರ್, ಹೆಡ್ ಆಫೀಸ್ ನೋಡ್ರಿ, ಬ್ರಾಂಚ್ ಆಫೀಸ್, ಹೆಡ್ ಆಫೀಸ್, ಬ್ರಾಂಚ್ ಆಫೀಸ್. ಪಬ್ಲಿಕ್ ಪ್ಲೇಸ್ ನೆನ್ಪಿಟ್ಕೋರಿ. ಗೌರ್ಮೆಂಟ್ ಆಫೀಸ್, ಹೆಲ್ತ್ ಸೆಂಟರ್ ಸ್ಪೇಸ್ ಐತೆ ನೋಡ್ರಿ, ಅಲ್ಲಿ ಸ್ಪೇಸ್ ಅಬ್ಸರ್ವ್ ಮಾಡ್ಬೇಕು ನೀವು. ಪ್ರೈಮರಿ ಸ್ಕೂಲ್, ಹೈಸ್ಕೂಲ್. ನೆಕ್ಸ್ಟ್ ಕ್ವಶನ್ ಪೇಪರ್ ನೋಡ್ರಿ. ಇವೆಲ್ಲ ದಿನ ಪದಗಳು ಗೊತ್ತಿರ್ತಾವೆ, ಆದರೆ ಇವು ಎಂಥವು ಅನ್ನೋದು ಪ್ರಕಾರಗಳನ್ನು ತಿಳ್ಸಕ್ಕೆ ನಿಮಗೆಲ್ಲ ಗಮನಕ್ಕೆ ಬಂದಿರ್ತಾವೆ. ಕ್ವಶನ್ ಪೇಪರ್, ಆನ್ಸರ್ ಶೀಟ್, ಅಡ್ಮಿಟ್ ಕಾರ್ಡ್, ರೈಲ್ವೆ ಬ್ರಿಡ್ಜ್, ಬಸ್ ಸ್ಟಾಪ್ ನೋಡ್ರಿ, ಟ್ರಾಫಿಕ್ ಸಿಗ್ನಲ್, ಸ್ಪೀಡ್ ಬ್ರೇಕರ್, ರೋಡ್ ಸೈಡ್. ನೆಕ್ಸ್ಟ್ ಟ್ರೈನ್ ಟಿಕೆಟ್ ನೋಡ್ರಿ, ಅಬ್ಸರ್ವ್. ಟ್ರೈನ್ ಟಿಕೆಟ್, ಫ್ಲೈಟ್ ಟಿಕೆಟ್, ಬೋರ್ಡಿಂಗ್ ಪಾಸ್ ಅಂದ್ರೆ ಏನು, ಏರ್ ಪಾಸ್ ಅಂತ ಕರಿತೀವಿ. ಸೀಟ್ ಬೆಲ್ಟ್
ನೆನಪಿದೆನಾ? ಸೀಟ್ ಬೆಲ್ಟ್, ಸೇಫ್ಟಿ ಪಿನ್ ನೋಡಿರಿ, ವಾಟರ್ ಬಾಟಲ್, ಮಿಲ್ಕ್ ಪೌಡರ್, ಗ್ಯಾಸ್ ನೋಡಿರಿ, ಗ್ಯಾಸ್ ಸಿಲಿಂಡರ್. ಇವೆಲ್ಲ ದಿನನಿತ್ಯ ಪದ ಬಳಕೆಗಳು. ಬಟ್ ಇವು ಎಂಥವು ಅನ್ನೋದು ಫೈಂಡ್ ಔಟ್ ಮಾಡಬೇಕು. ಗ್ಯಾಸ್ ಸಿಲಿಂಡರ್, ಎಲೆಕ್ಟ್ರಿಕ್ ಫೋಲ್ ಅಂತ ಕರಿತೀವಿ, ಎಲೆಕ್ಟ್ರಿಕ್ ಫೋಲ್ ವಿದ್ಯುತ್ ಕಂಬ, ಸ್ಟ್ರೀಟ್ ಲೈಟ್. ಇಷ್ಟು ನೆನ್ಪಿಟ್ಕೋರಿ. ನೆಕ್ಸ್ಟ್ ಈಗ ಐಫನೇಟೆಡ್ ಕಾಂಪೌಂಡ್ ನೌನ್ ಬಗ್ಗೆ ತಿಳ್ಕೊಳ್ಳೋಣ. ಈಗ ಹಿಂದಿನ ಒಂದು ಹೇಳಿದ್ದು ಇವೇನಂತ ಕರಿತೀವಿ, ಓಪನ್ ಕಾಂಪೌಂಡ್ ನೌನು. ಈಗ ಐಫನೇಟೆಡ್ ಅಂದರೆ ನಿಮಗೆ ಕ್ಲಿಯರ್ ಆಗಿದೆ. ಈ ನೋಡಿರಿ ಮದರ್ ಇನ್ ಲಾ. ಸೊ ಇಷ್ಟು ನೆನ್ಪಿಟ್ಕೋರಿ ನೀವು. ನೋಡಿರಿ ಮದರ್ ಇನ್ ಲಾ ನೋಡಿರಿ, ಮದರ್ ಇನ್ ಲಾ ಅತ್ತೆ ಅಂತ ಕರಿತೀವಿ. ಫಾದರ್ ಇನ್ ಲಾ, ಇಲ್ಲೊಂದು ಸ್ವಲ್ಪ ನೆನ್ಪಿಟ್ಕೋ. ಮದರ್ ಇನ್ ಲಾ ಅಂದ್ರೆ ಗಂಡ ಅಥವಾ ಹೆಂಡತಿಯ ತಾಯಿ ಅಂತ ಕರಿತೀವಿ, ಮದರ್ ಇನ್ ಲಾ. ಫಾದರ್ ಇನ್ ಲಾ ಗಂಡ ಅಥವಾ ಹೆಂಡತಿಯ ತಂದೆ ಅಂತ ಕರಿತೀವಿ. ಇಷ್ಟು ನೆನ್ಪಿಟ್ಕೋರಿ. ನೆಕ್ಸ್ಟ್ ನೋಡಿರಿ ಬ್ರದರ್ ಇನ್ ಲಾ. ನೋಡಿರಿ ಬ್ರದರ್ ಇನ್ ಲಾ ಐತಲ್ಲ, ಇದು 3 ರೀತಿ ಅರ್ಥ ಕೊಡುತ್ತೆ ನೋಡಿರಿ. ಇದು ನಿಮ್ಮ ಅಕ್ಕ ಅಥವಾ ತಂಗಿಯ ಗಂಡ ಅಂತ ಕರಿತೀವಿ, ಭಾವ ಅಂತ ಕರಿತಾರೆ. ಆಮೇಲೆ ಇನ್ನೊಂದು ನಿಮ್ಮ ಗಂಡನ ಅಥವಾ ಹೆಂಡತಿಯ ಸಹೋದರ, ಇದು ಮೀನಿಂಗ್ ಬರುತ್ತೆ ಬ್ರದರ್ ಇನ್ ಲಾ ಅಂತಂದ್ರೆ. ನಿಮ್ಮ ಸಹೋದರನ ಹೆಂಡತಿಯ ಅಣ್ಣ ಅಥವಾ ತಮ್ಮ, ಬ್ರದರ್ ಇನ್ ಲಾ. 3 ಅರ್ಥ ಕೊಡ್ತು ನಾವು ಬ್ರದರ್ ಇನ್ ಲಾ ಅಂತಂದ್ರೆ. ನೆಕ್ಸ್ಟ್ ಸಿಸ್ಟರ್ ಇನ್ ಲಾ. ನೋಡ್ರಿ ಇಲ್ಲಿ ಸಿಸ್ಟರ್ ಇನ್ ಲಾ ಅಂದ್ರೆ 3 ಸಂದರ್ಭದಲ್ಲಿ ಬಳಕೆ ಆಗುತ್ತೆ ನೋಡಿರಿ. ಬ್ರದರ್ಸ್ ವೈಫ್ ಅಂತ ಕರಿತೀವಿ, ಅಥವಾ ಅತ್ತಿಗೆ ಅಥವಾ ವೈನ್ ಅಂತ ಕರಿತೀವಿ. ಹಸ್ಬೆಂಡ್ ಸಿಸ್ಟರ್ ಅಂತ ಕರಿತೀವಿ, ಹಸ್ಬೆಂಡ್ ಸಿಸ್ಟರ್ ನಾದಿನಿ ಅಂತೇಳಿ ಕರಿತೀವಿ. ವೈಫ್ ಸಿಸ್ಟರ್ ಅಂತ ಕರಿತೀವಿ. ವೈಫ್ ಸಿಸ್ಟರ್ಗೆ ಕನ್ನಡದಾಗ ಸಾಲಿ ಅಂತ ಕರಿತಾರೆ. ಸಾಲಿ ಅಂತಂದ್ರೆ ಹೆಂಡತಿಯ ತಂಗಿ ಅಥವಾ ಅಕ್ಕ ಅಂತ ಕರಿತೀವಿ, ಈ ಸಿಸ್ಟರ್ ಇನ್ ಲಾನ ಅಂತೇಳಿ. ನೆಕ್ಸ್ಟ್ ಸನ್ ಇನ್ ಲಾ ನೋಡಿರಿ, ಅಳಿಯ ಅಂತ ಕರಿತೀವಿ, ಅಳಿಯ ಅಥವಾ ಮಗಳ ಗಂಡ. ಡಾಟರ್ಸ್ ಹಸ್ಬೆಂಡ್ ಅಂತ ಕರಿತೀವಿ ಸನ್ ಇನ್ ಲಾ ಅಂತಂದ್ರೆ. ಇನ್ನು ಡಾಟರ್ ಇನ್ ಲಾ ಅಂತಾರೆ ಸೊಸೆ. ಡಾಟರ್ ಇನ್ ಲಾ ಅಂದರೆ ಸೊಸೆ ಅಂತೇಳಿ ಕರಿತೀವಿ. ಇವು ಪದಗಳು ನೆನ್ಪಿಟ್ಕೋ. ಡಾಟರ್ ಇನ್ ಲಾ ಅಂದ್ರೆ ಸೊಸೆ ಅಥವಾ ಮಗನ ಹೆಂಡತಿ ಅಂತೇಳಿ ಕರಿತೀವಿ. ನೆಕ್ಸ್ಟ್ ನೋಡಿರಿ ಸಿಸ್ಟರ್ ಇನ್ ಲಾ, ಸನ್ ಇನ್ ಲಾ, ಡಾಟರ್ ಇನ್ ಲಾ, ಪಾಸರ್ ಬೈ. ನೋಡಿರಿ ಐಫನ್ ಐತಿ, ಮೈನಸ್ ಐತಿ, ನಡಬರ್ಕ ಮಧ್ಯದಲ್ಲಿ ಮೈಸನ ಐಫನೇಟೆಡ್ ಕಾಂಪೌಂಡ್ ನೌನ್ ಅಂತ ಕರಿತೀವಿ. ಇವೆಲ್ಲ ಹೇಳ್ತಿರೋದಕ್ಕೆ ನೌನ್ ಬಗ್ಗೆನೇ ಅದೀವಿ, ಇನ್ನು ಮುಂದೆ ಪ್ರೊನೌನ್ ಬಗ್ಗೆ ಹೋಗಿಲ್ಲ. ಇದು ನೆನ್ಪಿಟ್ಕೋರಿ. ನೆಕ್ಸ್ಟ್ ಪಾಸರ್ ಬೈ, ಚೆಕ್ ಇನ್. ನೋಡಿರಿ ಚೆಕ್ ಇನ್ ಅಂತಂದ್ರೆ ನೋಂದಣಿ ಅಂತ, ಚೆಕ್ಔಟ್ ಅಂದ್ರೆ ನಿರ್ಗಮನ. ಈಗ ನೀವು ಯಾವುದೇ ಒಂದು ಊರಿಗೆ ಹೋಗಿರ್ತೀರಿ, ಅಂತ ತಿಳ್ಕೊರಿ. ಊರಿಗೆ ಹೋದಾಗ ಅವಾಗ ನಿಮ್ಗೆ ಯಾವುದೋ ಒಂದು ರೂಮು, 1 ಡೇ ಅಥವಾ ಲಾಡ್ಜ್ ಯಾವ್ದಾರು ಇದು ಮಾಡಿರ್ತಾರೆ ಅಂತ ತಿಳ್ಕೊರಿ. ಅಲ್ಲಿ ನೋಂದಣಿ ಮಾಡ್ಕೊತಿರ್ತಾರೆ, ನಿಮ್ಮ ಹೆಸರು, ಆಧಾರ್ ಕಾರ್ಡು, ನೀವು ಯಾವೂರು, ಎಲ್ಲಿಯವರು ಅಂತೇಳಿ. ಯಾಕಂದ್ರೆ ಒಂದು ದಿನ ಸ್ಟೇ ಆಗಬೇಕಾಗಿರುತ್ತೆ, ಅಲ್ಲಿ ನೋಂದಣಿ ಮಾಡ್ಕೊತಾರೆ. ಅದಕ್ಕೆ ಚೆಕ್ ಇನ್ ಅಂತ ಕರಿತೀವಿ. ಚೆಕ್ಔಟ್ ಅಂದ್ರೆ ಏನು, ನಾವು ಒಂದು ದಿನ ಕಂಪ್ಲೀಟ್ ಆಗಿದೆ, ಮರುದಿನ ನಾವು ಊರಿಗೆ ಹೋಗ್ಬೇಕಾಗೈತೆ, ಅವಾಗ ಅದನ್ನು ಅವ್ರಿಗೆಲ್ಲ ಹೇಳಿ ಹೋಗ್ತೀವಿ. ಅದಕ್ಕೆ ಚೆಕ್ಔಟ್ ಅಂತ ಕರಿತೀವಿ. ಚೆಕ್ ಇನ್, ಚೆಕ್ಔಟ್ ಅಂತ ಕರಿತೀವಿ. ನೆಕ್ಸ್ಟ್ ಟೇಕ್ ಆಫ್. ಇವೆಲ್ಲ ಏನಂತ ಕರಿತೀವಿ ನಾವು, ಐಫನೇಟೆಡ್ ಕಾಂಪೌಂಡ್ ನಾವು ಅಂತ ಕರಿತೀವಿ. ನೆಕ್ಸ್ಟ್ ನೋಡಿರಿ ವೆಲ್ ಬೀಯಿಂಗ್. ನೋಡಿರಿ ಕ್ಷಮೆ. ವೆಲ್ ಬೀಯಿಂಗ್ ಅಂದ್ರೆ ಕ್ಷಮೆ. ಪಾರ್ಟ್ ಟೈಮು, ಫುಲ್ ಟೈಮು, ಸೆಲ್ಫ್ ಕಂಟ್ರೋಲು, ಸೆಲ್ಫ್ ರೆಸ್ಪೆಕ್ಟು, ಹ್ಯಾಂಡ್ ಮೇಡ್, ಡ್ಯೂಟಿ ಫ್ರೀ ಅಂತಂದ್ರೆ ಡ್ಯೂಟಿ ಅಂದರೆ ತೆರಿಗೆ ಅಂತೇಳಿ ಅರ್ಥ ಆಗುತ್ತೆ, ಟ್ಯಾಕ್ಸ್ ಅಂತ ಕರಿತೀವಿ. ಎಡಿಟರ್ ಇನ್ ಚೀಫ್, ನೆನ್ಪಿಟ್ರೆ ಮುಖ್ಯ ಸಂಪಾದನೆ, ಎಡಿಟರ್ ಇನ್ ಚೀಫು. ರನ್ನರ್ ಅಪ್ ಅಂದರೆ ದ್ವಿತೀಯ ಸ್ಥಾನ ಪಡೆದವ್ರಿಗೆ ಏನಂತ ಕರಿತೀವಿ, ರನ್ನರ್ ಅಪ್ ಅಂತೇಳಿ ಕರಿತೀವಿ. ದ್ವಿತೀಯ ಸ್ಥಾನ ಪಡೆದವ್ರಿಗೆ ಏನಂತ ಕರಿತೀವಿ, ರನ್ನರ್ ಅಪ್ ಅಂತ ಕರಿತೀವಿ. ನೆಕ್ಸ್ಟ್ ಗ್ರೋ ಅಪ್. ನೋಡಿರಿ ಗ್ರೋ ಅಪ್. ನೆಕ್ಸ್ಟ್ ಡ್ರೈ ಕ್ಲೀನಿಂಗ್, ವಾಷಿಂಗ್ ಅಪ್, ಲಿವಿಂಗ್ ರೂಮ್, ಡೈನಿಂಗ್ ರೂಮ್. ನೋಡಿರಿ ನೀವು ಐಫನ್ ನೀವು ನೋಡ್ಕೋಬೇಕು ನೀವು. ನೆಕ್ಸ್ಟ್ ಸ್ಪೀಡ್ ಬ್ರೇಕರ್, ಲಾಂಗ್ ಟರ್ಮ್, ಶಾರ್ಟ್ ಟರ್ಮ್. ನೆಕ್ಸ್ಟ್ ಮಾಸ್ ಪ್ರೊಡಕ್ಷನ್, ಎಕೋ ಫ್ರೆಂಡ್ಲಿ, ವಾಟರ್ ಪ್ರೂಫ್, ಫೈರ್ ಪ್ರೂಫ್. ನೆಕ್ಸ್ಟ್ ಚೈಲ್ಡ್ ಕೇರ್, ಡೇ ಕೇರ್. ನೋಡಿರಿ ಡೇ ಕೇರ್ ಅಂತಂದ್ರೆ ದಿನಕಾಲದ ಆರೈಕೆ ಕೇಂದ್ರ, ಚೈಲ್ಡ್ ಕೇರ್ ಅಂದರೆ ಮಕ್ಕಳ ಆರೈಕೆ. ನೋಡಿರಿ ಎಕ್ಸ್ರೇ, ಇವೆಲ್ಲ ಪದಗಳನ್ನು ಕೇಳ್ತಾರೆ. ಎಕ್ಸ್ರೇ ಆಗಿರ್ಬೋದು, ಟೀ ಶರ್ಟ್ ಆಗಿರ್ಬೋದು. ನೋಡಿರಿ ಮುಂದುಗಡೆ ಒಂದು ಐಫನ್ ಇದೆ, ಟೀ ಶರ್ಟ್ ಆಗಿರ್ಬೋದು, ಫೌಂಡರ್ ಆಗಿರ್ಬೋದು, ವೈಸ್ ಪ್ರೆಸಿಡೆಂಟ್, ಎಕ್ಸ್ ಸ್ಟೂಡೆಂಟ್. ನೆಕ್ಸ್ಟ್ ಯೂಸರ್ ಫ್ರೆಂಡ್ಲಿ, ಹೈ ಸ್ಪೀಡ್, ಲೋ ಕಾಸ್ಟ್,
ಫೇಸ್ ಟು ಫೇಸ್ ಅಂತಿರ್ತಾರೆ, ಫೇಸ್ ಟು ಫೇಸ್ ಮಾತಾಡಂತಿರ್ತಾರೆ, ಫೇಸ್ ಟು ಫೇಸ್ ಮುಖಾಮುಖಿ. ಸ್ಟೆಪ್ ಬೈ ಸ್ಟೆಪ್, ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ, ಸ್ಟೆಪ್ ಬೈ ಸ್ಟೆಪ್. ನೋ ಹೌ ನೋಡಿರಿ, ನೆನ್ಪಿಟ್ಕೋರಿ, ಇದು ನೋ ಒನ್ ಅನ್ನೋದು ಇದು ನೌನ್ ಆಗಲ್ರಿ, ಇದು ಪ್ರೊನೌನ್ಗಳ ಬರ್ತದೆ. ಇದು ನೋ ಒನ್ ಇದು ಕಂಪೌಂಡ್ ನೌನ್ ಆಗಲ್ಲ, ಪ್ರೊನೌನಲ್ಲಿ ಬರ್ತದೆ. ಇದನ್ನು ಇದು ಮಾಡೋಕ್ಕೆ ಹೋಗ್ಬೇಡ್ರಿ. ನೆಕ್ಸ್ಟ್ ಹಾಫ್ ಬ್ರದರ್, ಹಾಫ್ ಸಿಸ್ಟರ್, ಹಾಫ್ ಬ್ರದರ್ ನೋಡಿರಿ, ನೆನ್ಪಿಟ್ಕೋರಿ. ನೋಡಿರಿ, ಹಾಫ್ ಬ್ರದರ್ ಅಂದ್ರೆ ಇಬ್ಬರು ಪೋಷಕರು ಒಂದೇ ಆಗಿರೋದಿಲ್ಲ ಇಲ್ಲಿ. ಅಂದರೆ ಒಂದೇ ತಾಯಿ ಆದರೆ ತಂದೆ ಬೇರೆ, ಅಥವಾ ಒಂದೇ ತಂದೆ ಆದರೆ ತಾಯಿ ಬೇರೆ ಇರುತ್ತೆ, ಹಾಫ್ ಬ್ರದರ್ ಅಂತ ಕರಿತೀವಿ. ಹಾಫ್ ಸಿಸ್ಟರ್ ಅಂದ್ರೇನು, ಅರೆ ಸಹೋದರಿ ಅಂತ ಕರಿತೀವಿ. ತಂದೆಗೆ 2 ಮದುವೆ ಆಗಿರುತ್ತೆ ರೀ. ಮೊದಲನೇ ಮದುವೆ ನೋಡ್ರಿ, ಮೊದಲನೇ ಮದುವೆಯಿಂದ ಮಗಳು, 2ನೇ ಮದುವೆಯಿಂದ ನೀವು, ಆ ಮಗಳು ನಿಮಗೇನು ಹಾಫ್ ಸಿಸ್ಟರ್ ಅಂತ ಕರಿತೀವಿ. ನೆಕ್ಸ್ಟ್ ಇದನ್ನು ನೆನ್ಪಿಟ್ಟವು. ಇನ್ನೊಂದು ಸ್ಟೆಪ್ ಬ್ರದರ್ ಅಂತ ಬರ್ತಾರೆ, ರಕ್ತ ಸಂಬಂಧ ಆಗಿರೋದಿಲ್ಲ ಇವರು, ತಾಯಿ ಅಥವಾ ತಂದೆ ಮದುವೆಯಿಂದ ಬಂದವರಾಗಿರ್ತಾರೆ ಇವರು. ಸ್ಟೆಪ್ ಬ್ರದರ್, ಸ್ಟೆಪ್ ಸಿಸ್ಟರ್, ಇಷ್ಟು ತಲೆಗೆ ಹಾಕ್ಕೊಳ್ರಿ. ನೆಕ್ಸ್ಟ್ ಕೋರ್ಟ್ ಮಾರ್ಷಲ್ ಅಂತ ಬರ್ತದೆ ನೋಡಿರಿ. ಈ ಕೋರ್ಟ್ ಮಾರ್ಷಲ್ ಬಗ್ಗೆ ನಿಮಗೆ ಗೊತ್ತಿರಲೇಬೇಕು. ಈಗ ಕೋರ್ಟ್ ಮಾರ್ಷಲ್ ಅಂದ್ರೆ ಸೈನಿಕ, ನೌಕಾಪಡೆ ಅಥವಾ ವಾಯುಪಡೆ. ಈಗ ಕೋರ್ಟ್ ಮಾರ್ಷಲ್ ಅಂದ್ರೆ ನೆನ್ಪಿಟ್ಕೋರಿ, ಸೈನಿಕ ಅಥವಾ ನೌಕಾಪಡೆ ಅಥವಾ ವಾಯುಪಡೆಯಲ್ಲಿ ಕೆಲಸ ಮಾಡುವವರ ವಿರುದ್ಧ ನಡೆದ ಅಪರಾಧಗಳಂತ ಕರಿತೀವಿ. ಯಾವಾಗಲೂ ಕೋರ್ಟ್ ಮಾರ್ಷಲ್ ಯಾಕೆ ಹಾಕ್ತಾರೆ ಕೋರ್ಟ್ ಮಾರ್ಷಲ್ ಅಂದ್ರೆ, ಆ ಸೈನಿಕರು ಆಜ್ಞೆ ಪಾಲಿಸದಿದ್ದರೆ, ಆಮೇಲೆ ಡ್ಯೂಟಿಗೆ ಬರದೇ ಇದ್ದರೆ, ಶಿಸ್ತುಭಂಗ ಮಾಡಿದರೆ, ದೇಶದ ಭದ್ರತೆಗೆ ಧಕ್ಕೆ ತಂದರೆ, ಅಪರಾಧ ಕೃತ್ಯ ಎಸೆದರೆ ಅವು ಕೋರ್ಟ್ ಮಾರ್ಷಲ್ ಆಗ್ತಾರೆ. ಕೋರ್ಟ್ ಮಾರ್ಷಲ್ ಅಂದ್ರೆ ಏನು, ಈ ಸೈನಿಕ ಅಪರಾಧಿಗಳ ನ್ಯಾಯಾಲಯ ಅಂತ ನೆನ್ಪಿಟ್ಕೋರಿ, ಸೈನಿಕ ಅಪರಾಧಿಗಳ ನ್ಯಾಯಾಲಯ. ಇದರಲ್ಲಿ ಟೋಟಲಾಗಿ ಕೋರ್ಟ್ ಮಾರ್ಷಲ್ ಬರ್ತಾವೆ ರೀ. ಡಿಸ್ಟಿಕ್ ಕೋರ್ಟ್ ಮಾರ್ಷಲ್ ಬರುತ್ತೆ, ಜನರಲ್ ಕೋರ್ಟ್ ಮಾರ್ಷಲ್ ಬರುತ್ತೆ. ಜನರಲ್ ಕೋರ್ಟ್ ಮಾರ್ಷಲ್ ಗಂಭೀರ ಅಪರಾಧಿಗಳಿಗೆ ಶಿಕ್ಷೆಯನ್ನು ವಿಧಿಸ್ತಾರೆ. ಸೊ ನೆಕ್ಸ್ಟ್ ಇಷ್ಟು ನೋಡಿರಿ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಇದು ಇದು ನೆನ್ಪಿಟ್ಕೋರಿ. ಇದನ್ನು ಈಗ 3 ಕಂಪೌಂಡ್ ನೌನ್ಗಳ ಬಗ್ಗೆ ನೋಡಿದ್ವಿ, ಬಟ್ ಅವನು ಸ್ವಲ್ಪ ಸಪ್ರೇಟ್ ಮಾಡಬೇಕಲ್ಲ ಅಂಥೇಳಿ ನೋಡಿರಿ. ನೌನ್ ಪ್ಲಸ್ ನೌನ್ ಇರುತ್ತೆ, ನೌನ್ ಪ್ಲಸ್ ನೌನ್ ಅದ ಯಾವುದು ಕ್ಲೋಸ್ಡ್ ಕಂಪೌಂಡ್ ನೌನ್ ಇರ್ತದೆ ನೋಡಿರಿ. ಈಗ ನೋಡಿರಿ, ಎಕ್ಸಾಂಪಲ್ ಆಗಿ ಹೇಳ್ತಾನೆ ನೋಡಿರಿ, ಇಲ್ಲೇ ತಿಳ್ಕೊರಿ. ಈಗ ಟೂತ್ ಬ್ರಷ್ ಅಂತಿದೆ, ಟೂತ್ ಅನ್ನೋದೇನು ನೌನು, ಬ್ರಷ್ ಅನ್ನೋದೇನು ನೌನು. 2 ಪದಗಳು ನೌನ್ ಆಗಿರ್ತವೆ, 2 ಪದಗಳು ಇಲ್ಲಿ ನೌನ್ ಪ್ಲಸ್ ನೌನ್ ಕೂಡ ಬರ್ತೈತೆ. ನೌನ್ ಪ್ಲಸ್ ನೌನ್ ಬಂದರೆ ಏನು, ಅವು ಕೂಡ ಕಂಪೌಂಡ್ ನೌನ್. ನೋಡ್ರಿ, ಟೂತ್ ಬ್ರಷ್, ಟೂತ್ ಅನ್ನೋದು ನೌನು, ನೆನ್ಪಿಟ್ಕೋಬೇಕು. ನೌನ್ ಅಂದರೆ ನಾಮಪದ, ಹೆಸರನ್ನು ಸೂಚಿಸುವ ಪದ ಅಂಥೇಳಿ ನೆನ್ಪಿಟ್ಕೋ. ಈಗ ಟೂತ್ ಬ್ರಷ್, ಟೂತ್ ಅನ್ನೋದು ನೌನು, ಬ್ರಷ್ ಅನ್ನೋದು ನೌನು, 2 ಪದ ಸೇರಿ ನೌನ್ ಪ್ಲಸ್ ನೌನ್ ಅಂತ ಕರಿತೀವಿ, ಹಂಗೆ ಸಿಂಬಲ್. ನೆಕ್ಸ್ಟ್ ನೋಡಿರಿ, ಟೂತ್ ಪೇಸ್ಟ್, ಟೂತ್ ಅನ್ನೋದು ನೌನು, ಪೇಸ್ಟ್ ಅನ್ನೋದು ನೌನು. ನೆಕ್ಸ್ಟ್ ಫುಟ್ಬಾಲ್, ನೋಡಿರಿ, ಫುಟ್ಬಾಲ್ ಎರಡು ನೌನ್ ಆಗಿರುತ್ತೆ. ಕ್ಲಾಸ್ ರೂಮ್, ಕ್ಲಾಸ್ ಅನ್ನೋದು ನೌನು, ರೂಮ್ ಅನ್ನೋದು ನೌನು. ಈ ಥರ ಎಲ್ಲದಕ್ಕೂ ಸೇಮ್ ಇರುತ್ತೆ. ಬೆಡ್ರೂಮ್, ಬಾತ್ರೂಮ್, ನೋಟ್ಬುಕ್, ಟೆಕ್ಸ್ಟ್ ಬುಕ್ಕು. ನೆಕ್ಸ್ಟ್ ನ್ಯೂಸ್ ಪೇಪರ್, ರೇನ್ ಕೋಟ್, ಇವೆಲ್ಲ ಏನಂತ ಕರಿತೀವಿ ನಾವು, ನೌನ್ ಪ್ಲಸ್ ನೌನು. ನೌನ್ ಪ್ಲಸ್ ನೌನ್, ಕ್ಲೋಸ್ಡ್ ಕಂಪೌಂಡ್ ನೌನ್ ಇದು. ಸೊ ನೆಕ್ಸ್ಟ್ ಸೇಮ್ ನೋಡಿರಿ, ಸನ್ ರೈಸ್, ಸನ್ ಅಂದ್ರೆ ನೌನು, ರೈಸ್ ಅಂದ್ರೆ ನೌನು. ನೆಕ್ಸ್ಟ್ ಸನ್ಸೆಟ್, ಮೂನ್ಲೈಟ್, ಸ್ಟಾರ್ಲೈಟ್, ಸ್ನೋಫಾಲ್, ರೇನ್ಫಾಲ್, ಏರ್ಪೋರ್ಟ್, ರೈಲ್ವೆ, ಹೈವೇ, ಫುಟ್ಪಾತ್. ನೆಕ್ಸ್ಟ್ ಕೀಬೋರ್ಡ್, ಕಬೋರ್ಡ್, ಬುಕ್ ಶೆಲ್ಫ್, ಬುಕ್ ಶಾಪ್, ಹ್ಯಾಂಡ್ ಬ್ಯಾಗ್, ಹ್ಯಾಂಡ್ ರೈಟಿಂಗ್, ಬ್ಯಾಕ್ ಬೋನ್, ಲೈಫ್ ಬೋಟ್, ಪ್ಲೇ ಗ್ರೌಂಡ್, ಪೋಸ್ಟ್ಮ್ಯಾನ್, ನೆನ್ಪಿಟ್ಕೋರಿ, ಪೊಲೀಸ್ ಮ್ಯಾನ್, ವ್ಯಾಚ್ಮ್ಯಾನ್, ಸೇಲ್ಸ್ ಮ್ಯಾನ್, ಮಾರಾಟಗಾರ. ಇವು ಮೀನಿಂಗ್ ತಿಳ್ಕೊರಿ ಇವನು. ಹೆಡ್ ಮಾಸ್ಟರ್, ಲ್ಯಾಂಡ್ ಲಾರ್ಡ್, ಹೌಸ್ ವೈಫ್, ಚೇರ್ಮ್ಯಾನ್. ನೆಕ್ಸ್ಟ್ ನೋಡಿ, ಟೀ ಕಪ್, ಟೀ ಫಾಟ್, ನೆನ್ಪಿಟ್ಕೋರಿ, ವಾಟರ್ಫಾಲ್, ಅರ್ಥಕ್ವಿಕ್, ಫೈರ್ವುಡ್, ಫ್ಲಾಗ್ ಪೋಸ್ಟ್, ಗೋಲ್ಡ್ ಸ್ಮಿತ್, ಶೋ ಮೇಕರ್, ಫಿಶರ್ಮ್ಯಾನ್. ನೆಕ್ಸ್ಟ್ ನೋಡಿರಿ, ಸ್ನೋಮ್ಯಾನ್, ಮಿಲ್ಕ್ ಮ್ಯಾನ್, ಡಸ್ಟ್ಬಿನ್, ಡೋರ್ಬೆಲ್. ಇವಷ್ಟು ಏನು ನೌನ್ ಪ್ಲಸ್ ನೌನ್, ಕ್ಲೋಸ್ಡ್ ಕಂಪೌಂಡ್ ನೌನ್ ಅಂತ ಕರಿತೀವಿ. ನೆಕ್ಸ್ಟ್ ನೋಡಿ, ಅಡ್ಜೆಕ್ಟಿವ್ ಪ್ಲಸ್ ನೌನ್.
ಅಡ್ಜೆಕ್ಟಿವ್ ಅಂದರೆ ವಿಶೇಷಣ ಅಂತೇಳಿ ಕರಿತೀವಿ. ಮುಂದೆ ಅಡ್ಜೆಕ್ಟಿವ್ ಅಂದರೆ ಏನೇನು ನೋಡ್ತಾವಣ್ಣ. ಬಟ್ ಸ್ಟಾರ್ಟಿಂಗ್ ಅಡ್ಜೆಕ್ಟಿವ್ ಇರುತ್ತೆ, ಆಮೇಲೆ ನೌನ್ ಇರುತ್ತೆ. ಈಗ ಬ್ಲ್ಯಾಕ್ ಬೋರ್ಡ್ ಅಂತಿದೆ, ಬ್ಲ್ಯಾಕ್ ಅನ್ನೋದೇನು ಅಡ್ಜೆಕ್ಟಿವ್. ಈ ಥರ ಸ್ಟಾರ್ಟಿಂಗ್ ಅಡ್ಜೆಕ್ಟಿವ್ ಇದ್ದು ಆಮೇಲೆ ನೌನ್ ಇದ್ದರೆ ಅಡ್ಜೆಕ್ಟಿವ್ ಪ್ಲಸ್ ನೌನ್ ಅಂತ ಕರಿತೀವಿ. ನೋಡಿ, ಸ್ಟಾರ್ಟಿಂಗ್ ಮೊದಲಿಗೆ ಏನದವಲ್ಲ ಅಡ್ಜೆಕ್ಟಿವ್, ನಂತರ ಪದ ಏನದವಲ್ಲ ನೌನ್ ಅಂತ ಕರಿತೀವಿ. ಅಡ್ಜೆಕ್ಟಿವ್ ಪ್ಲಸ್ ನೌನ್ ಇದ್ದರೂ ಕೂಡ ನೋಡಿ, ನೌನ್ ಪ್ಲಸ್ ನೌನ್ ಇದ್ದರೂ ಕೂಡ ಕ್ಲೋಸ್ಡ್ ಕಂಪೌಂಡ್ ನೌನು, ಅಡ್ಜೆಕ್ಟಿವ್ ಪ್ಲಸ್ ನೌನ್ ಇದ್ದರೂ ಕೂಡ ಕ್ಲೋಸ್ಡ್ ಕಂಪೌಂಡ್ ನೌನ್ ಅಂತ ಕರಿತೀವಿ. ನೆಕ್ಸ್ಟ್ ನೋಡಿ, ಬ್ಲ್ಯಾಕ್ ಅನ್ನೋದು ಅಡ್ಜೆಕ್ಟಿವ್ ಬೋರ್ಡ್, ಬ್ಲೂ ಅನ್ನೋದು ಅಡ್ಜೆಕ್ಟಿವ್, ಪ್ರಿಂಟ್ ಅನ್ನೋದು ನೌನ್ ಬ್ಲೂ ಪ್ರಿಂಟ್. ನೆಕ್ಸ್ಟ್ ಗ್ರೀನ್ ಅನ್ನೋದು ಅಡ್ಜೆಕ್ಟಿವ್, ಹೌಸ್ ಅನ್ನೋದು ನೌನ್ ಅಡ್ಜೆಕ್ಟಿವ್ ನೌನ್, ಏನ ಗ್ರೀನ್ ಹೌಸ್ ಅಂತ ಕರಿತೀವಿ. ವೈಟ್ ನೋಡ್ರಿ, ವೈಟ್ ವಾಶ್ ಅಂತ ಕರಿತೀವಿ. ವೈಟ್ ಅನ್ನೋದು ಅಡ್ಜೆಕ್ಟಿವ್ ಅಂದರೆ ವಿಶೇಷಣ ಅಂತ ಕರಿತೀವಿ ಅದಕ್ಕೆ ಅಡ್ಜೆಕ್ಟಿವ್. ಇಷ್ಟು ಫಸ್ಟಿಗೆ ಏನೇನು ಬರ್ತಾವ ಅವು ಅಡ್ಜೆಕ್ಟಿವ್, ಆಮೇಲೆ ನಂತರ ಏನು ಬರುತ್ತೆ ಅದು ನೌನ್ ಅಂತ ಕರಿತೀವಿ. ಇಷ್ಟು ತಲೆಗೆ ಹಾಕೋರಿ, ಅಡ್ಜೆಕ್ಟಿವ್ ಪ್ಲಸ್ ನೌನ್. ಓಕೆ, ಅಡ್ಜೆಕ್ಟಿವ್ ಪ್ಲಸ್ ನೌನ್ ಇದು ಆಯ್ತು. ನೆಕ್ಸ್ಟ್ ನೋಡ್ರಿ ಇಲ್ಲಿ ಸಾಫ್ಟ್ವೇರ್, ಹಾರ್ಡ್ವೇರ್, ಫಾಸ್ಟ್ ಫುಡ್ಡು, ಹೈವೇ, ಶಾರ್ಟ್ಕಟ್, ಫುಲ್ ಮೂನು, ಪೂರ್ಣಚಂದ್ರ. ನೆಕ್ಸ್ಟ್ ಬ್ಲ್ಯಾಕ್ ಮೇಲ್ ಹೆದರಿಕೆ ಮೂಲಕ ಹಣ ವಸೂಲಿ ಮಾಡೋದು ನೋಡಿ, ಬ್ಲ್ಯಾಕ್ ಮೇಲ್. ಬ್ಲೂ ವರ್ಡ್, ಡಾರ್ಕ್ ರೂಮು, ಹಾಟ್ಸ್ಪಾಟ್, ಪ್ರಮುಖ ಸ್ಥಳ. ಹಾಟ್ಸ್ಪಾಟ್ ಅಂದ್ರೇನು ಸ್ಥಳ ಅಂತ ಕರಿತೀವಿ, ಹಾಟ್ಸ್ಪಾಟ್ ಅಂದ್ರೇನು ಸ್ಥಳ. ನೆಕ್ಸ್ಟ್ ಆಡ್ ಕವರ್, ನೆಕ್ಸ್ಟ್ ಲಾಂಗ್ ಹ್ಯಾಂಡ್, ಆಡ್ ಶಿಪ್, ಫ್ರೆಶ್ ವಾಟರ್ ಅಂತೀರ, ಫ್ರೆಶ್ ವಾಟರ್. ನೆಕ್ಸ್ಟ್ ನೋಡ್ರಿ ಇಲ್ಲಿ ಬ್ರೋಡ್ ಹ್ಯಾಂಡ್, ಶಾರ್ಟ್ ಬ್ರೀಡ್ ನೆನ್ಪಿಟ್ಕೋರಿ. ನೆಕ್ಸ್ಟ್ ಬ್ಲ್ಯಾಕ್ ಸ್ಮಿತ್ ನೋಡ್ರಿ ಕಮ್ಮರ್. ಗ್ರೀನ್ ರೂಮ್ ನೋಡ್ರಿ, ಗ್ರೀನ್ ರೂಮು, ಹೈಸ್ಕೂಲು, ಲೋ ಲ್ಯಾಂಡ್. ನೆಕ್ಸ್ಟ್ ನೋಡ್ರಿ ಮೈನ್ ಲ್ಯಾಂಡ್ ಭೂಖಂಡ. ಲಾಂಗ್ ಶಾರ್ಟ್ ನೋಡ್ರಿ, ಹಾರ್ಡ್ ಕಾಪಿ ಅಂತಿರ್ತ ಮುದ್ರಿತ ಪ್ರತಿ, ಹಾರ್ಡ್ ಕಾಪಿ ಅಂದ್ರೆ. ಶಾರ್ಟ್ ನೋಡ್ರಿ, ಶಾರ್ಟ್ ಫಾಲ್. ನೆಕ್ಸ್ಟ್ ಫ್ರೆಶ್ಮ್ಯಾನ್. ನೆಕ್ಸ್ಟ್ ಬ್ಲಾಕ್ ಟಾಪ್ ನೋಡ್ರಿ, ಹಾಟ್ ಕೇಕ್, ಬಿಗ್ ಹೌಸ್, ಸ್ಟ್ರಾಂಗ್ ಹೋಲ್ಡ್, ಸ್ವೀಟ್ ಹಾರ್ಟ್ ನೆನ್ಪಿಟ್ಕೊಳ್ಳಿ. ಕ್ಲಿಯರೆನ್ಸ್, ಹಾರ್ಡ್ ವರ್ಕ್, ಶಾರ್ಟ್ ವೇ, ಫ್ರೀ ವೇ, ಬ್ರೋಡ್ ಕ್ಲಾತ್ ಅಂತ ಕರಿತೀವಿ. ಇಷ್ಟು ನೆನ್ಪಿಟ್ಕೋರಿ. ನೆಕ್ಸ್ಟ್ ಬ್ಲ್ಯಾಕ್ ಬೋರ್ಡು, ಹೈ ರಿಸ್ಕ್ ನೋಡ್ರಿ, ಲೋ ಕಾಸ್ಟ್, ಫುಲ್ ಸ್ಟಾಪ್, ಫಾಸ್ಟ್ ಟ್ರ್ಯಾಕ್, ಡೆಡ್ ಲುಕ್ ಅಂತ ಕರಿತೀವಿ ನೋಡ್ರಿ, ಡೆಡ್ ಲುಕ್. ಹಾರ್ಡ್ ಬೌಂಡ್, ಲಾಂಗ್ ರನ್, ದೀರ್ಘಾವಧಿ ಲಾಂಗ್ ರನ್. ಶಾರ್ಟ್ ಲಿಸ್ಟ್, ಹೈ ಹ್ಯಾಂಡ್ ಅಂತ ಕರಿತೀವಿ. ಸೊ ಇಷ್ಟೇನಂತ ಕರಿತೀವಿ ಅಡ್ಜೆಕ್ಟಿವ್ ಪ್ಲಸ್ ನೌನು, ಇದು ನೆನ್ಪಿಟ್ಕೋರಿ. ನೆಕ್ಸ್ಟ್ ನೋಡ್ರಿ, ಇಲ್ಲಿಗೆ ಇವನ್ನ ಯಾವ ಆಧಾರದ ಮೇಲೆ ಮಾಡ್ತೀವಿ ಅಂತಂದ್ರೆ ಈ ರೈಟಿಂಗ್ ಬೇಸ್ಡ್ ಕ್ಲಾರಿಫಿಕೇಷನ್ ಮಾಡ್ತೀವಿ. ರೈಟಿಂಗ್ ಬೇಸ್ಡ್, ಕ್ಲೋಸ್ಡು, ಓಪನ್ಡ್, ಹೈಫನೆಟೆಡ್. ಫಾರ್ಮೇಷನ್ ಬೇಸ್ಡ್ ಮಾಡ್ತೀವಿ, ಅಡ್ಜೆಕ್ಟಿವ್ ಪ್ಲಸ್ ನೌನು, ಆಗಲೇ ನೌನ್ ಪ್ಲಸ್ ನೌನು, ಜಿರೆಂಡ್ ಪ್ಲಸ್ ನೌನು, ನೌನ್ ಪ್ಲಸ್ ಜಿರೆಂಡ್. ಅಡ್ವರ್ಬ್ ಅಥವಾ ಪಾರ್ಟಿಸಿಪಲ್ ಪ್ಲಸ್ ವರ್ಡ್ ಅಂತ ಕರಿತೀವಿ, ಪ್ಲೇಸು, ರೋಡು. ಇಷ್ಟು. ಈಗ ಜಿರೆಂಡ್ ಅಂದರೆ ಏನಂತೇಳಿ ನೋಡ್ತಾ ಹೋಗೋಣ. ಸೊ ನೆನ್ಪಿಟ್ಕೋರಿ, ಜಿರೆಂಡ್ ಅಂದ್ರೆ ಈಗ ಕ್ರಿಯಾಪದ ಇರುತ್ತೆ. ಏನು ಜಿರೆಂಡ್ ಅಂದ್ರೇನು, ಒಂದು ಕ್ರಿಯಾಪದ ಇರುತ್ತೆ. ಆ ಕ್ರಿಯಾಪದಕ್ಕೆ ING ಪ್ರತ್ಯಯ ಸೇರಿಸಿದ್ರೆ ಜಿರೆಂಡ್ ಆಗಿರುತ್ತೆ. ಬಟ್ ಆ ಕ್ರಿಯಾಪದ ING ಪ್ರತ್ಯಯ ಸೇರಿಸಿದ ಕೂಡ ಅದು ನೌನಾಗಿ ಬಳಕೆ ಆಗುತ್ತೆ ಅನ್ನೋದೇ ನಿಮ್ಗೆ ನೆನ್ಪಿಟ್ಬೋದು. ಜಿರೆಂಡ್ ಅಂದ್ರೇನು, ಜಿರೆಂಡ್ ಅಂದರೆ ಕ್ರಿಯಾಪದಕ್ಕೆ ಅಥವಾ ವರ್ಬ್ಗೆ ING ಸೇರಿಸಿ ಹೇಳುವ ಪದಕ್ಕೆ ಏನಂತ ಕರಿತೀವಿ, ಜಿರೆಂಡ್ ಅಂತ ಕರಿತೀವಿ. ಜಿರೆಂಡ್ ಅಂದ್ರೇನು, ವರ್ಬ್ಗೆ ಅಥವಾ ಕ್ರಿಯಾಪದಕ್ಕೆ ING ಪ್ರತ್ಯಯ ಸೇರಿಸಿ ಏನಂತ ಕರಿತೀವಿ, ಜಿರೆಂಡ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ರೀಡಿಂಗ್, ಇದು ರೀಡ್ ಅನ್ನೋದು ಒಂದು ವರ್ಬ್ ಇದೆ, ಅದಕ್ಕೆ ING ಸೇರಿಸಿರಿ, ಅದು ರೀಡಿಂಗ್. ಇಲ್ಲಿ ಏನಾಯ್ತು, ರೀಡಿಂಗ್ ಅನ್ನೋದು ನೌನ್ ಆಯ್ತು, ಇಲ್ಲಿ ವರ್ಬ್ ಆಗಲಿಲ್ಲ, ಇದಕ್ಕೆ ಜಿರೆಂಡ್ ಅಂತ ಕರಿತೀವಿ. ಯಾವಾಗ ಒಂದು ಕ್ರಿಯಾಪದವು ನೌನಾಗಿ ಕನ್ವರ್ಟ್ ಆಗುತ್ತೆ ಅದಕ್ಕೆ ಏನಂತ ಕರಿತೀವಿ, ನೌನಾಗಿ ಕನ್ವರ್ಟ್ ಆಗುತ್ತೆ, ಜಿರೆಂಡ್ ಅಂತ ಕರಿತೀವಿ. ಕ್ರಿಯಾಪದವು ನೌನಾಗಿ ಕನ್ವರ್ಟ್ ಆಗುತ್ತೆ ಅದಕ್ಕೆ ಏನಂತ ಕರಿತೀವಿ, ಜಿರೆಂಡ್ ಅಂತ ಕರಿತೀವಿ. ನೋಡಿರಿ, ಎ ಜಿರೆಂಡ್ ಈಸ್ ದ ING ಫಾರ್ಮ್ ಎ ವರ್ಬ್ ಯೂಸ್ಡ್ ಆ್ಯಸ್ ಎ ನೌನ್ ಅಂತ ಕರಿತೀವಿ. ನೆನ್ಪಿಟ್ಕೋರಿ ಇಷ್ಟು ನೋಡಿರಿ. ವರ್ಬ್ಗೆ ING ಸೇರಿಸಿದಾಗ ಆ ಸೆಂಟೆನ್ಸ್ನಲ್ಲಿ ಸಬ್ಜೆಕ್ಟ್ ಆಗಿರ್ಬೋದು, ಆಬ್ಜೆಕ್ಟ್ ಆಫ್ ಪ್ರಿಪೋಷನ್ ಆಗಿ ಬರುತ್ತೆ, ಅದನ್ನು ಜಿರೆಂಡ್ ಆಗಿ ಅಂತ ಕರಿತೀವಿ. ಸೆಂಟೆನ್ಸ್ನಲ್ಲಿ ಸಬ್ಜೆಕ್ಟ್ ಆಗಿರ್ಬೋದು, ಅಥವಾ ಆಬ್ಜೆಕ್ಟ್ ಆಫ್ ಪ್ರಿಪೋಸಿಷನ್ ಆಗಿರ್ಬೋದು, ಅದಕ್ಕೆ ಜಿರೆಂಡ್ ಅಂತ ಕರಿತೀವಿ. ಜಿರೆಂಡ್ ಅಂದರೆ ಇಷ್ಟ, ವರ್ಬ್ಗೆ ING ಪ್ರತ್ಯಯಿಸಿ ಸೇರಿಸಾಗೋದು, ಅದಕ್ಕೇನಂತ ಕರಿತೀವಿ, ಜಿರೆಂಡ್ ಅಂತ ಕರಿತೀವಿ. ಅದು ಏನಾಗುತ್ತಂದ್ರೆ ಅದು ನಾಮಪದವಾಗಿ ಬಳಕೆ ಆಗುತ್ತದೆ ಅಂತ ಇಷ್ಟು ನೆನ್ಪಿಟ್ಕೋ. ರೀಡ್ ಅನ್ನೋದು ಒಂದು ವರ್ಬ್ ಇದೆ, ರೀಡಿಂಗ್ ಇದನ್ನು ವರ್ಬ್ ಆಗುತ್ತಾ, ಬಟ್ ಇಲ್ಲಿ ಜಿರೆಂಡ್ ಕನ್ಸಿಡರ್ ಮಾಡಿದಾಗ ರೀಡಿಂಗ್ ING ಫಸ್ಟ್ ಸೇರಿಸಿದಂದ್ರೆ
ನೌನ್ ಆಗಿ ಕನ್ವರ್ಟ್ ಆಗುತ್ತೆ. ಈ ರೀಡಿಂಗ್ ಅನ್ನೋದು ಇಲ್ಲಿ ನೌನ್ ಆಯ್ತು. ಇಷ್ಟು ನೆನ್ಪಿಟ್ಕೋ. ಇಲ್ಲೈತೆ ನೋಡ್ರಿ, ರೀಡರ್ ನೋಡ್ರಿ, ರೀಡಿಂಗ್ ಓದುವುದು, ರೈಟಿಂಗ್, ಸ್ವಿಮ್ಮಿಂಗ್ ನೋಡಿ, ಟೀಚಿಂಗ್, ಕುಕ್ಕಿಂಗ್ ನೋಡ್ರಿ. ಇವೆಲ್ಲ ವರ್ಬ್ ಇದೆ. ರೀಡು, ರೈಟು ಯಾವ ಕ್ರಿಯೆಯನ್ನು ತೋರಿಸ್ತದೋ ಎಲ್ಲ ಪದಗಳು ಕ್ರಿಯಾಪದ ಅಂತ ಕರಿತೀವಿ, ಅದು ವರ್ಬ್ ಅಂತ ಕರಿತೀವಿ. ಮುಂದೆ ನೋಡೋಣ ವರ್ಬ್ ಅಂದ್ರೆ ಏನು, ಕ್ರಿಯಾಪದ ಅಂದ್ರೆ ಏನು. ಇಲ್ಲಿ ಜಿರೆಂಡ್ ಅಂದ್ರೆ ಅಷ್ಟ ಕಾನ್ಸೆಪ್ಟ್ ತಿಳ್ಕೊಳ್ಳಿ. ಜಿರೆಂಡ್ ಅಂದ್ರೆ ಇಷ್ಟು ಕಾನ್ಸೆಪ್ಟ್ ತಿಳ್ಕೊರಿ. ನೆಕ್ಸ್ಟ್ ನೋಡಿ, ಈಗ ಜಿರೆಂಡ್ ಸೆಂಟೆನ್ಸ್ನಲ್ಲಿ ಈಗ ರೀಡಿಂಗ್ ಈಸ್ ಎ ಗುಡ್ ಹ್ಯಾಬಿಟ್, ಓದುವುದು ಒಳ್ಳೆಯ ಅಭ್ಯಾಸ. ಇಲ್ಲಿ ರೀಡಿಂಗ್ ಏನಾಯ್ತು, ನೌನ್ ಆಯ್ತು, ಯಾಕಂದ್ರೆ ಮೊದಲಿಗೆ ಬಂದಿದೆ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಐ ಲೈಕ್ ಸ್ವಿಮ್ಮಿಂಗ್, ನನಗೆ ಈಜುವುದು ಇಷ್ಟ, ಐ ಲೈಕ್ ಸ್ವಿಮ್ಮಿಂಗ್. ನೆಕ್ಸ್ಟ್ ಟೀಚಿಂಗ್ ಈಸ್ ಎ ಮೈ ಪ್ರೊಫೆಷನ್, ಬೋಧಿಸುವುದು ನನ್ನ ವೃತ್ತಿ. ನೆಕ್ಸ್ಟ್ ನೋಡ್ರಿ, ಇದು ಯಾವಾಗ ವರ್ಬ್ ಆಗುತ್ತಾ ಯಾವಾಗ ನೌನ್ ಆಗುತ್ತೆ ಅಂತಂದ್ರೆ, ಈಗ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಇಲ್ಲಿದೆ, ಇದನ್ನು ಅಬ್ಸರ್ವೇಷನ್ ಮಾಡಿರಿ. ಈಗ ಸ್ವಿಮ್ಮಿಂಗ್ ಈಸ್ ಎ ಫನ್, ಹಿ ಈಸ್ ಎ ಸ್ವಿಮ್ಮಿಂಗ್ ನಾವು. ಇಲ್ಲಿ ನೋಡ್ರಿ, ಇಲ್ಲಿ ಸಬ್ಜೆಕ್ಟ್ ಪಕ್ಕದಾಗ ಎಲ್ಪಿಂಗ್ ವರ್ಬ್ ಇದ್ದು, ಎಲ್ಪಿಂಗ್ ವರ್ಬ್ ಪಕ್ಕದಾಗ ING ಫಾರ್ಮ್ ಬಂದೈತೆ. ಪ್ರೆಸೆಂಟ್ ಕಂಟಿನ್ಯೂ ಟೆನ್ಸ್ ಅಂತ ಕರಿತೀವಿ. ಟೆನ್ಸ್ ಮುಂದಿನ ಒಂದು ಕ್ಲಾಸಲ್ಲಿ ನೋಡೋಣ. ಈಗ ಇಷ್ಟ ಕಾನ್ಸೆಪ್ಟ್ ಮೇಲೆ ಫೋಕಸ್ ಮಾಡಿರಿ. ಸಬ್ಜೆಕ್ಟ್ ಪಕ್ಕದಾಗ ಈಸ್ ಐತಿ, ಇದು ಈಸ್ ಅನ್ನೋದು ಇಲ್ಲಿ ಎಲ್ಪಿಂಗ್ ವರ್ಬ್ ಆಯ್ತು. ಯಾವಾಗ ಎಲ್ಪಿಂಗ್ ವರ್ಬ್ ಬರ್ತಾ ಆವಾಗ ನೋಡ್ರಿ ING ಫಾರ್ಮ್ ಬರುತ್ತೆ. ಎಲ್ಪಿಂಗ್ ವರ್ಬ್ ಬಂದುಗಳೇ ING ಫಾರ್ಮ್. ಪ್ರೆಸೆಂಟ್ ಕಂಟಿನ್ಯೂ ಟೆನ್ಸು, ಫಾಸ್ಟ್ ಕಂಟಿನ್ಯೂ ಟೆನ್ಸಲ್ಲಿ ಬರ್ತೈತೆ ING ಫಾರ್ಮ್. ಈ ಈಸ್ ಸ್ವಿಮ್ಮಿಂಗ್ ನೋಡ್ರಿ, ಸಬ್ಜೆಕ್ಟ್ ಪಕ್ಕದಾಗ ಎಲ್ಪಿಂಗ್ ವರ್ಬ್ ಈಸ್ ಇದೆ, ಈಸ್ ಸ್ವಿಮ್ಮಿಂಗ್ ಐತಲ್ಲ, ಸ್ವಿಮ್ಮಿಂಗ್, ಈಸ್ ಪಕ್ಕದಾಗ ಸ್ವಿಮ್ಮಿಂಗ್ ಇದೆ, ಸ್ವಿಮ್ಮಿಂಗ್ ಇದೆ. ಎಲ್ಪಿಂಗ್ ವರ್ಬ್ ನೋಡ್ರಿ, ಸಬ್ಜೆಕ್ಟ್ ಬಂದು ಎಲ್ಪಿಂಗ್ ವರ್ಬ್ ಪಕ್ಕದಾಗ ING ಫಾರ್ಮ್ ಬಂದೈತೆ, ಅದಕ್ಕೆ ವರ್ಬ್ ಅಂತೇಳಿ ಕನ್ಸಿಡರ್ ಮಾಡ್ಬೇಕು. ನೋಡಿರಿ, ಫಸ್ಟಿಗೆ ನೋಡಿರಿ ಸ್ವಿಮ್ಮಿಂಗ್ ಈಸ್ ಎ ಫನ್ ಅಂತ ಐತಿ. ಏನೋ ಸ್ವಿಮ್ಮಿಂಗ್, ಫಸ್ಟಿಗೆ ಸ್ವಿಮ್ಮಿಂಗ್ ಬಂದೈತೆ ಅಂದರೆ ಇದು ಸ್ವಿಮ್ಮಿಂಗ್ ಅನ್ನೋದು ವರ್ಬ್, ಬಟ್ ಇಲ್ಲಿ ಏನು ಜಿರೆಂಡ್ ಅಂತ ಕೆಲಸ ಮಾಡುತ್ತೆ. ಇದು ಜಿರೆಂಡಾಗಿ ಕೆಲಸ ಮಾಡುತ್ತೆ. ಸ್ವಿಮ್ಮಿಂಗ್ ಅಂದ್ರೆ ಏನು, ಇಲ್ಲಿ ನೌನ್ ಆಗಿ ಕೆಲಸ ಮಾಡುತ್ತೆ ಅನ್ನೋದು ನಿಮ್ಗೆ ಕ್ಲಿಯರ್ ಆಗಿರ್ಬೇಕು. ನೆಕ್ಸ್ಟ್ ಈಗ ಜಿರೆಂಡ್ ಪ್ಲಸ್ ನೌನ್ ಬರ್ತಾವೆ, ಕಾಂಪೌಂಡ್ ನೌನ್. ಜಿರೆಂಡ್ ಪ್ಲಸ್ ನೌನ್, ಕಾಂಪೌಂಡ್ ನೌನು, ಇವು ನೆನ್ಪಿಟ್ಬೇಕು ನೋಡ್ರಿ. ಸ್ವಿಮ್ಮಿಂಗ್ ಅನ್ನೋದು ಇಲ್ಲಿ ಜಿರೆಂಡ್ ಆಯ್ತು, ಫೂಲ್ ಅನ್ನೋದು ಏನಾಯ್ತು, ನೌನ್ ಆಯ್ತು. ಸ್ವಿಮ್ಮಿಂಗ್ ಅನ್ನೋದು ಇಲ್ಲಿ ಜಿರೆಂಡ್ ಅಂದ್ರೆ ಎರಡು ನೌನ, ಜಿರೆಂಡ್ ಅಂದರೂ ಕೂಡ ನೌನೇ. ಸ್ವಿಮ್ಮಿಂಗ್ ಅನ್ನೋದು ಇಲ್ಲಿ ಜಿರೆಂಡ್, ಪೂಲ್ ಅನ್ನೋದು ನೌನ್ ಆಯ್ತು. ಜಿರೆಂಡ್ ಪ್ಲಸ್ ನೌನ್ ಅಂತ ಕರಿತೀವಿ. ನೆಕ್ಸ್ಟ್ ವಾಷಿಂಗ್ ಮಷಿನ್ ನೋಡ್ರಿ, ವಾಷಿಂಗ್ ಅನ್ನೋದು ಏನಾಯ್ತು, ಜಿರೆಂಡ್. ಇದು ಮಷಿನ್ ಅನ್ನೋದು ಏನಾಯ್ತು, ನೌನ್ ಅಂತ ಕರಿತೀವಿ. ನೆಕ್ಸ್ಟ್ ಡ್ರೈವಿಂಗ್ ಲೈಸೆನ್ಸ್, ಡ್ರೈವಿಂಗ್ ಅನ್ನೋದೇನು ಜಿರೆಂಡ್ ಅಂತ ಕರಿತೀವಿ. ಲೈಸೆನ್ಸ್ ನೋಡ್ರಿ, ಡ್ರೈವಿಂಗ್ ಲೈಸೆನ್ಸ್ ಅಂದ್ರೆ ನೌನ್ ಅಂತ ಕರಿತೀವಿ. ಇಷ್ಟು ನೋಡ್ರಿ, ಜಿರೆಂಡ್ ಪ್ಲಸ್ ನೌನ್ ಅಥವಾ ನೌನ್ ಪ್ಲಸ್ ಎರಡು ಎಲ್ಲಾರು ಬರ್ಬೋದು. ಜಿರೆಂಡ್ ಪ್ಲಸ್ ನೌನ್ ಬರ್ಬೋದು, ಜಿರೆಂಡ್ ಫಸ್ಟ್ ಬಂದು ಆಮೇಲೆ ನೌನ್ ಬರ್ಬೋದು, ನೌನ್ ಫಸ್ಟ್ ಬಂದು ಆಮೇಲೆ ಜಿರೆಂಡ್ ಬರ್ಬೋದು. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಆಗಿರ್ಬೋದು, ವಾಷಿಂಗ್ ಮಷಿನ್ ಆಗಿರ್ಬೋದು, ಡ್ರೈವಿಂಗ್ ಲೈಸೆನ್ಸ್. ನೆಕ್ಸ್ಟ್ ಹೌಸ್ ಕೀಪಿಂಗ್ ನೋಡ್ರಿ, ಇಲ್ಲಿ ನೋಡ್ರಿ, ಹೌಸ್ ಅನ್ನೋದು ನೌನ್ ಆಯ್ತು, ಕೀಪಿಂಗ್ ಅನ್ನೋದು ಜಿರೆಂಡ್ ಆಯ್ತು. ಜಿರೆಂಡ್ ಮೊದಲಿಗೆ ಬಂದು ನೌನ್ ನಂತರ ಬರ್ಬೋದು, ನೌನಿನ ಮೊದಲಿಗೆ ಬಂದು ಜಿರೆಂಡ್ ನಂತರ ಬರ್ಬೋದು. ಇಲ್ಲಿ ನೋಡ್ರಿ, ಹೌಸ್ ಕೀಪಿಂಗ್, ಹೌಸ್ ಅನ್ನೋದು ನೌನ್ ಬಂತಿಲ್ಲಿ, ಕೀಪಿಂಗ್ ಅನ್ನೋದು ಜಿರೆಂಡ್ ಆಯ್ತು. ಈ ಥರ ತಿಳ್ಕೊಬೇಕು ಜಿರೆಂಡ್ ಎಲ್ಲಿ ಯೂಸ್ ಆಗುತ್ತೆ ಅನ್ನೋದು. ನೆಕ್ಸ್ಟ್ ಸೈಟ್ ಸೀಯಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ನೋಡಿ ಬುಕ್ ಬೈಂಡಿಂಗ್, ಫಿಲ್ಮ್ ಮೇಕಿಂಗ್ ನೋಡ್ರಿ, ಫಿಲ್ಮ್ ಅನ್ನೋದು ನೌನ್ ಆಯ್ತು. ಮೇಕಿಂಗ್ ಅನ್ನೋದು ಏನಾಯ್ತು, ಜಿರೆಂಡ್ ಆಯಿತು. ನೆಕ್ಸ್ಟ್ ಬೇಬಿ ಸಿಟ್ಟಿಂಗ್, ಶೋ ಮೇಕಿಂಗ್. ನೆಕ್ಸ್ಟ್ ನೋಡು ಪ್ರೂಫ್ ರೀಡಿಂಗ್, ಡ್ರೆಸ್ ಮೇಕಿಂಗ್ ಟೈಪ್ ಸೆಟ್ಟಿಂಗ್ ಅಂತ ಕರಿತೀವಿ. ಟೈಪ್ ಸೆಟ್ಟಿಂಗ್ ಆಗಿರ್ಬೋದು. ನೆಕ್ಸ್ಟ್ ನೋಡ್ರಿ, ಲಾ ಮೇಕಿಂಗ್, ಪಾಲಿಸಿ ಮೇಕಿಂಗ್, ಮ್ಯಾಚ್ ಮೇಕಿಂಗ್. ನೆಕ್ಸ್ಟ್ ಫಿಶಿಂಗ್ ಬೋಟ್, ವಾಷಿಂಗ್ ಪೌಡರ್ ನಿರ್ಮಾಣ ಮತ್ತೆ ಮಾಡಿದ ಕರ್ಮ ಅಂತ ಅನ್ಬಾರ್ದು. ಮತ್ತೆ ನೆಕ್ಸ್ಟ್ ಕುಕ್ಕಿಂಗ್ ಆಯಿಲ್ ನೋಡ್ರಿ, ಕುಕ್ಕಿಂಗ್ ಅನ್ನೋದು ಏನಾಯ್ತು, ಜಿರೆಂಡ್ ಆಯಿತು, ಆಯಿಲ್ ಅನ್ನೋದು ನೌನ್ ಆಯ್ತು. ನೆಕ್ಸ್ಟ್ ಡ್ರಾಯಿಂಗ್ ರೂಮ್ ಅಂತ ಕರಿತೀವಿ, ಇಷ್ಟು ನೆನ್ಪಿಟ್ಕೋರಿ. ನೆಕ್ಸ್ಟ್ ರೀಡಿಂಗ್ ರೂಮು. ನೆಕ್ಸ್ಟ್ ನೋಡ್ರಿ, ರೈಟಿಂಗ್ ಡೆಸ್ಕ್ ನೋಡ್ರಿ, ನೆನ್ಪಿಟ್ಕೋ ರೈಟಿಂಗ್ ಡೆಸ್ಕ್. ನೆಕ್ಸ್ಟ್ ವಾಕಿಂಗ್ ಸ್ಟಿಕ್, ಸ್ಲೀಪಿಂಗ್ ಬ್ಯಾಗ್. ನೆಕ್ಸ್ಟ್ ವೇಟಿಂಗ್ ರೂಮ್, ಪ್ರಿಂಟಿಂಗ್ ಪ್ರೆಸ್ ನೆನ್ಪಿಟ್ಕೋರಿ, ಪ್ರಿಂಟಿಂಗ್ ಅನ್ನೋದು ಜಿರೆಂಡ್ ಆತಿಲ್ಲ. ನೆಕ್ಸ್ಟ್ ಡ್ರಿಂಕಿಂಗ್ ವಾಟರ್, ಶೇವಿಂಗ್ ಕ್ರೀಮ್ ಅಂತ ಕರಿತೀವಿ ನೋಡ್ರಿ ಅದಕ್ಕೆ. ನೆಕ್ಸ್ಟ್
ಟೀಚಿಂಗ್ ಸ್ಟಾಪ್ ಅಂತ ಕರಿತೀವಿ, ಟೀಚಿಂಗ್ ಸ್ಟಾಪು. ನೆಕ್ಸ್ಟ್ ನೋಡಿರಿ ಟ್ರೈನಿಂಗ್ ಕ್ಯಾಂಪ್ ಅಂತ ಕರಿತೀವಿ. ಸೊ ಇಷ್ಟು ಏನು ನೋಡ್ಕೊರಿ, ಓದ್ಕೊರಿ, ಇವನ್ನ ನೋಟ್ ಮಾಡ್ಕೊರಿ ಅಂತ ಹೇಳುತ್ತೆ. ಇಷ್ಟ ಅದ ನೋಡ್ರಿ, ಟೋಟಲ್ 50 ಅದ ನೋಡ್ರಿ ಒಟ್ಟು. ಸೊ ಇಷ್ಟು ನೋಡ್ಕೊರಿ. ನೆಕ್ಸ್ಟ್ ನೋಡಿರಿ ಎಡ್ವರ್ಬ್ ಪ್ಲಸ್ ಪಾರ್ಟಿಸಿಪಲ್ ಬರುತ್ತೆ ಇಲ್ಲಿ. ಎಡ್ವರ್ಬ್ ಬರ್ತಾ ಸ್ಟಾರ್ಟಿಂಗ್ ಫಸ್ಟ್ ಎಡ್ವರ್ಬ್ ಬಂದು ನಂತರ ಪಾರ್ಟಿಸಿಪಲ್ ಬಂದರೆ ಏನಂತ ಕರಿತೀವಿ, ಎಡ್ವರ್ಬ್ ಪ್ಲಸ್. ಇವು ಕೂಡ ಕಂಪೌಂಡ್ ನೌನೇ, ಎಡ್ವರ್ಬ್ ಪ್ಲಸ್ ಪಾರ್ಟಿಸಿಪಲ್ ಅಂತ ಕರಿತೀವಿ. ನೋಡಿರಿ ಫಸ್ಟಿಗೆ ಬರೋದು ಎಡ್ವರ್ಬ್, ಆಮೇಲೆ ಬರೋದು ಪಾರ್ಟಿಸಿಪಲ್. ನೋಡಿರಿ ಔಟ್ಪುಟ್, ಔಟ್ಕಮ್, ಇನ್ಕಮ್, ಇನ್ಟೇಕ್, ಅಪ್ಕೀಪ್, ಔಟ್ಬ್ರೇಕ್, ಡೌನ್ಫಾಲ್, ನೆನ್ಪಿಟ್ಕೋರಿ, ಅಪ್ಲಿಫ್ಟ್ ಏರಿಕೆ. ಇವು ಕನ್ನಡದಾಗ ಸತಿ ನೆನ್ಪಿಡು. ಔಟ್ಪುಟ್ ಉತ್ಪಾದನೆ, ಔಟ್ಕಮ್ ಫಲಿತಾಂಶ, ಇನ್ಕಮ್ ಆದಾಯ, ಇನ್ಟೇಕ್ ಒಳತೆಗೆದುಕೊಳ್ಳೋದು, ಅಪ್ಕೀಪ್ ನಿರ್ವಹಣೆ, ಅಪ್ಕೀಪ್ ಅಂದರೆ ನಿರ್ವಹಣೆ. ನೆಕ್ಸ್ಟ್ ಔಟ್ಬ್ರೇಕ್ ಸ್ಫೋಟಕದ ಹರಡುವಿಕೆ, ಡೌನ್ಫಾಲ್ ಅಂದರೆ ಪತನ. ನೆಕ್ಸ್ಟ್ ಅಪ್ಲಿಫ್ಟ್ ಅಂದರೆ ಏರಿಕೆ ಇದೆ. ಬೈಪಾಸ್ ಅಂದರೆ ಬದಲಿ ದಾರಿ. ಬೈಪಾಸ್ ಅಂದರೆ ಏನು, ಬದಲಿ ದಾರಿ. ಕನ್ನಡದಾಗ ನೋಡ್ರಿ ಬದಲಿ ದಾರಿ. ನೆಕ್ಸ್ಟ್ ಬ್ಯಾಕ್ಗ್ರೌಂಡ್ ಅಂದರೆ ಹಿನ್ನೆಲೆ. ಫಸ್ಟಿಗೆ ಎಡ್ಜೆಕ್ಟಿವ್ ಇರುತ್ತೆ. ಎಡ್ಜೆಕ್ಟಿವ್ ಅಂದರೆ ಮುಂದೆ ನೋಡೋಣ. ಫಸ್ಟ್ ಬರೋದೇನು, ಫಸ್ಟ್ ಬಂದಿರೋ ಪದಗಳೇನು ಎಡ್ಜೆಕ್ಟಿವ್. ನಂತರ ಬಂದದ ಪಾರ್ಟಿಸಿಪಲ್ ಅಂತ ಕರಿತೀವಿ. ಇವು ಕೂಡ ಒಂಥರ ಕಂಪೌಂಡ್ ನೌನ್. ನೆಕ್ಸ್ಟ್ ನೋಡ್ರಿ ಬೈಪಾಸ್ ಅಂದ್ರೇನು, ಬದಲಿ ದಾರಿ. ಬ್ಯಾಕ್ಗ್ರೌಂಡು ಹಿನ್ನೆಲೆ. ನೆಕ್ಸ್ಟ್ ನೆನ್ಪಿಡ್ರಿ. ನೆಕ್ಸ್ಟ್ ಆಫ್ಟರ್ ಮ್ಯಾಥ್ ಪರಿಣಾಮ ನೋಡ್ರಿ. ಓವರ್ ಡ್ಯೂ ವಿಳಂಬಿತ. ಓವರ್ ಡ್ಯೂ ಅಂದ್ರೇನು, ವಿಳಂಬಿತ. ಅಪ್ಗ್ರೇಡ್ ಸುಧಾರಣೆ. ನೆಕ್ಸ್ಟ್ ಡೌನ್ಗ್ರೇಡ್ ಹಿಂಜರಿಕೆ. ಅಪ್ಡೇಟ್ ನವೀಕರಣ. ಅಪ್ಡೇಟ್ ಅಂದ್ರೇನು, ನವೀಕರಣ. ಔಟ್ಲುಕ್ ಅಂದರೆ ದೃಷ್ಟಿಕೋನ. ನೆಕ್ಸ್ಟ್ ಬೈ ಪ್ರಾಡಕ್ಟ್ ಉಪ ಉತ್ಪನ್ನ. ಬೈ ಪ್ರಾಡಕ್ಟ್ ಅಂದ್ರೇನು, ಉಪ ಉತ್ಪನ್ನ. ಓವರ್ ಕೋಟ್ ಅಂದರೆ ಮೇಲಂಗಿ. ಓವರ್ ಕೋಟ್ ಅಂತ ಕರಿತೀವಿ, ಮೇಲೆ ಹಾಕ್ತೀವಲ್ಲ. ನೆಕ್ಸ್ಟ್ ಓವರ್ ಹೀಟ್ ಅಂದರೆ ಅತಿ ಉಷ್ಣ. ನೆಕ್ಸ್ಟ್ ಅಂಡರ್ ಪಾಸ್ ಅಂದರೆ ಭೂಗತ ದಾರಿ ಅಂತ ಕರಿತೀವಿ. ನೆಕ್ಸ್ಟ್ ಅಂಡರ್ ಗ್ರೌಂಡ್ ಅಂತ ಕರಿತೀವಿ. ಅಂಡರ್ ಗ್ರೌಂಡ್ ಅಂದ್ರೇನು, ಭೂಗತ. ಓವರ್ಲುಕ್ ನಿರ್ಲಕ್ಷ್ಯ, ಓವರ್ಲುಕ್ ಅಂತ ಕರಿತೀವಿ. ಅಂಡರ್ ಸ್ಟಡಿ ಪರ್ಯಾಯ ಕಲಾವಿದ. ನೆಕ್ಸ್ಟ್ ಅಪ್ಸ್ಟಾರ್ಟ್ ಅಂತ ಕರಿತೀವಿ, ಹೊಸದಾಗಿ ಏರಿದವ. ಅಪ್ಸ್ಟಾರ್ಟ್ ಅಂದ್ರೇನು, ಹೊಸದಾಗಿ ಏರಿದವ. ಔಟ್ಕ್ಯಾಸ್ಟ್ ಅಂತ ಕರಿತೀವಿ, ತಿರಸ್ಕೃತ ವ್ಯಕ್ತಿ. ಔಟ್ಸೈಡರ್ ಅಂದರೆ ಹೊರಗಿನವರು. ರನ್ವೇ ಓಡಿದ. ಫಸ್ಟಿಗೆ ಬರೋದು ಏನಂತ ಕರಿತೀವಿ, ಫಸ್ಟಿಗೆ ಬರೋದು ನೋಡ್ರಿ, ಫಸ್ಟಿಗೆ ಏನೇನು ಬಂದವು ಎಲ್ಲ ಎಡ್ವರ್ಬ್ಗಳು. ಆಮೇಲೆ ಬಂದ ಪಾರ್ಟಿಸಿಪಲ್ ಅಂತ ಕರಿತೀವಿ. ನೆಕ್ಸ್ಟ್ ನೋಡ್ರಿ ಕಮ್ ಬ್ಯಾಕ್ ಹೇಗಿರ್ಬೋದು, ಇವೆಲ್ಲ ಸ್ವಲ್ಪ ನೋಡ್ಕೊರಿ. ನೆಕ್ಸ್ಟ್ ಸೆಟ್ ಬ್ಯಾಕ್ ಅಂದರೆ ಹಿನ್ನಡೆ. ನೆಕ್ಸ್ಟ್ ಟೇಕ್ ಓವರ್ ಸ್ವಾಧೀನ. ರೈಟ್ ಆಫ್ ಬರವಣಿಗೆ ರದ್ದು. ಬ್ರೇಕ್ ಡೌನ್ ಬ್ಯಾಕಪ್. ಅಪ್ಲೋಡ್ ಡೌನ್ಲೋಡ್. ನೆಕ್ಸ್ಟ್ ನೋಡ್ರಿ ಡೌನ್ಲೋಡ್. ಟರ್ನ್ ರೌಂಡ್ ತಿರುಗುವುದು. ಓವರ್ಫ್ಲೋ ಅತಿ ಹರಿವು. ಓವರ್ಫ್ಲೋ ಅಂದರೆ ಅತಿ ಹರಿವು. ಓವರ್ ವರ್ಕ್ ಅತಿಶ್ರಮ. ನೆಕ್ಸ್ಟ್ ಅಂಡರ್ ಪೇ ಓವರ್ ಯೂಸ್. ಅಂಡರ್ ಪೇ ಕಡಿಮೆ ಸಂಬಳ. ಓವರ್ ಯೂಸ್ ಅತಿ ಬಳಕೆ. ನೆಕ್ಸ್ಟ್ ನೀವನ್ನೆಲ್ಲ ಸ್ವಲ್ಪ ನೋಡ್ಕೊರಿ. ನೆಕ್ಸ್ಟ್ ನೋಡಿ ಪ್ಲೇಸ್, ಸ್ಟ್ರೀಟ್, ರೋಡ್, ರೆಫರೆನ್ಸ್. ಇವು ಕೂಡ ಇದ್ದರೆ ಏನಂತ ಕರಿತೀವಿ ನಾವು, ಪ್ಲೇಸ್ ಇರಲಿ. ಇವು ಕೂಡ ಇವು ಕಂಪೌಂಡ್ ನೌನ್ಗಳೇ. ನೆಕ್ಸ್ಟ್ ನೋಡಿರಿ ಏರ್ಪೋರ್ಟ್ ಆಗಿರ್ಬೋದು, ರೈಲ್ವೆ, ಹೈವೇ, ಇವೆಲ್ಲ ಪ್ಲೇಸ್ ಅಥವಾ ಸ್ಟ್ರೀಟ್ ಅಂದರೆ ಬೀದಿ, ರೋಡ್ ಆಗಿರ್ಬೋದು, ರೆಫರೆನ್ಸ್ ಆಗಿರ್ಬೋದು. ಇಷ್ಟು ಹೈವೇ, ಫುಟ್ಪಾತು. ನೆಕ್ಸ್ಟ್ ಕ್ರಾಸ್ ರೋಡ್ ಅಂತ ಕರಿತೀವಿ. ಬೈ ರೋಡು, ಬೈಪಾಸ್ ನೋಡ್ರಿ, ಬೈಪಾಸ್ ಬದಲಿ. ನೆಕ್ಸ್ಟ್ ಮಾರ್ಕೆಟ್ ಪ್ಲೇಸ್ ನೋಡ್ರಿ, ಬರ್ತ್ ಪ್ಲೇಸ್, ವರ್ಕ್ ಪ್ಲೇಸ್, ಪ್ಲೇ ಗ್ರೌಂಡು. ನೆಕ್ಸ್ಟ್ ಸ್ಕೂಲ್ ಯಾರ್ಡ್ ಅಂತ ಕರಿತೀವಿ. ಕೋರ್ಟ್ ಯಾರ್ಡ್, ಬ್ಯಾಕ್ ಯಾರ್ಡ್ ನೋಡ್ರಿ, ಅವೆಲ್ಲ ನೆನ್ಪಿಟ್ಕೊಡ್ರಿ. ಶಾಲಾ ಆವರಣ. ಸ್ಕೂಲ್ ಯಾರ್ಡ್ ಅಂದರೆ ಶಾಲಾ ಆವರಣ. ನೆಕ್ಸ್ಟ್ ಒಳಾಂಗಣ. ನೋಡ್ರಿ ಕೋರ್ಟ್ ಯಾರ್ಡ್ ಅಂದರೆ ಒಳಾಂಗಣ. ನೆಕ್ಸ್ಟ್ ಬ್ಯಾಕ್ ಯಾರ್ಡ್ ಅಂದರೆ ಹಿಂಬಾಗಿಲು ಆವರಣ, ಬ್ಯಾಕ್ ಯಾರ್ಡ್ ಅಂತ ಕರಿತೀವಿ. ನೆಕ್ಸ್ಟ್ ಗ್ರೇವ್ ಯಾರ್ಡ್ ಅಂದರೆ ಸಮಾಧಿ ಭೂಮಿ. ನೆಕ್ಸ್ಟ್ ನೋಡ್ರಿ ಡೋರ್ ಸ್ಟೆಪ್ ಅಂದರೆ ಬಾಗಿಲ ಅಂಚು. ರಿವರ್ ಸೈಡ್ ನದಿ ತೀರ. ಸೀ ಸೈಡ್ ಸಮುದ್ರ ತೀರ. ಹಿಲ್ ಸೈಡ್ ಬೆಟ್ಟದ ಬದಿ. ನೆಕ್ಸ್ಟ್ ರೋಡ್ ಸೈಡ್ ರಸ್ತೆ ಬದಿ ಅಂತ ಕರಿತೀವಿ. ಪಾತ್ವೇ ಅಂದರೆ ಪಥ. ನೆಕ್ಸ್ಟ್ ನೋಡ್ರಿ ಸ್ಟೇರ್ವೇ ಅಂತ ಕರಿತೀವಿ, ಮೆಟ್ಟಲ ದಾರಿ. ಡೋರ್ವೇ ಬಾಗಿಲಿನ ದಾರಿ. ನೆಕ್ಸ್ಟ್ ಗೇಟ್ವೇ ಪ್ರದೇಶ ದ್ವಾರದ ಗೇಟ್ವೇ ಅಂತ ಕರಿತೀವಿ. ವಾಟರ್ವೇ ಜಲಮಾರ್ಗ. ನೆಕ್ಸ್ಟ್ ಸಬ್ವೇ ಅಂದರೆ ಭೂಗತ ಮಾರ್ಗ. ಡ್ರೈವೇ ಅಂದರೆ ವಾಹನ ದಾರಿ. ಪಾರ್ಕ್ವೇ ಅಂದರೆ ಉದ್ಯಾನ ಮಾರ್ಗ, ಪಾರ್ಕ್ವೇ. ವಾಕ್ವೇ ಅಂದರೆ ನಡೆಗೆ ದಾರಿ. ನೆಕ್ಸ್ಟ್ ನೋಡ್ರಿ ಸ್ಟ್ರೀಟ್ ಲೈಟ್ ಅಂದರೆ ರಸ್ತೆ ದೀಪ ಅಂತೇಳಿ ಕರಿತೀವಿ. ನೆಕ್ಸ್ಟ್ ರೋಡ್ ಬ್ಲಾಕ್ ರಸ್ತೆ ತಡೆ. ನೆಕ್ಸ್ಟ್ ಟೋಲ್ಗೇಟ್ ಶುಲ್ಕ. ಇವೆಲ್ಲ ನೀವು ನೋಡಿರ್ತೀರಿ ನೀವು. ಚೆಕ್ ಪಾಯಿಂಟ್ ಅಂದರೆ ತಪಾಸಣಾ ಕೇಂದ್ರ. ಲ್ಯಾಂಡ್ ಮಾರ್ಕ್ ಗುರುತಿನ ಸ್ಥಳ. ಟೌನ್ ಹಾಲ್ ಅಂತ ಕರಿತೀವಿ. ಕೋರ್ಟ್ ಹೌಸು,
ಪೋಸ್ಟ್ ಆಫೀಸ್, ಬೋಟ್ ಹೌಸ್, ಲೈಟ್ ಹೌಸ್, ದೀಪಸ್ತಂಭ ನೋಡಿರಿ, ಫಾರ್ಮ್ ಹೌಸ್ ಅಂತ ಕರಿತೀವಿ. ಸೊ ಇಷ್ಟು ಪದಗಳನ್ನು ನೀವು ನೋಡ್ಕೊರಿ, ಪಾಸ್ ಮಾಡಿ ವಿಡಿಯೋ ಎಲ್ಲ ಪದಗಳನ್ನು ಬರ್ಕೊಡ್ರಿ. ನೀವು ಇವನ್ನೆಲ್ಲ ಓದ್ತಾ ಇರಿ, ಡೈಲಿ ಓದಿದರೆ ನಿಮ್ಗೆ ಅನುಕೂಲ ಆಗುತ್ತೆ. ಸೊ ಇವತ್ತಿನ ಒಂದು ವಿಡಿಯೋ ಸೆಷನ್ನಲ್ಲಿ ಇದನ್ನಾಗಿತ್ತು. ಡೈಲಿ ಯಾರು ಸೀರಿಯಲ್ ವೈಸ್ ವಿಡಿಯೋಗಳನ್ನು ನೋಡ್ಕೊಂಡು ಬಂದಿವಲ್ಲ, ಸೀರಿಯಲ್ ವೈಸ್ ವಿಡಿಯೋಗಳನ್ನು ನೋಡ್ಕೊತ ಬನ್ನಿ, ಅಂದರೆ ನಿಮ್ಗೆ ಅನುಕೂಲ ಆಗುತ್ತೆ. ಮುಂದಿನ ಒಂದು ವಿಡಿಯೋ ಸೆಷನ್ನಲ್ಲಿ ಭೇಟಿಯಾಗೋಣ. ಶರಣಾರ್ಥಿ, ಧನ್ಯವಾದಗಳು.